ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ. ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ. ಪರಮಪೂಜ್ಯರಾದ ಉಭಯ ಶ್ರೀಗಳವರ ಪದತಲದಲ್ಲಿ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಅಂದರೆ ಆಂಜನೇಯನ ಪಾತ್ರ ಪರಿಕ್ರಮದ ಮುಂದುವರಿದ ಭಾಗಕ್ಕೆ ತೊಡಗ್ತಾ ಇದ್ದೇನೆ. ನಿನ್ನೆ ದಿವಸ ಆಂಜನೇಯನ ಪಾತ್ರ ಪರಿಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಆಂಜನೇಯನ ಕೆಲವು ವಿಷಯಗಳನ್ನು ಚಿಂತನೆ ಮಾಡಿ ಆತ ಆ ಸಮುದ್ರದ ಮಧ್ಯದಲ್ಲಿ ಹೋಗುವಾಗ ಮೈನಾಕ ಎನ್ನುವಂಥ ಪರ್ವತ ಅವನಿಗೆ ಸತ್ಕಾರ ಮಾಡಲಿಕ್ಕೆ ಬಂದ. ಕಾರಣ ಆ ಮೈನಾಕ ಪರ್ವತಕ್ಕೆ ಯಾವ ಸಮುದ್ರ ರಾಜ ಆಶ್ರಯವನ್ನು ಕೊಟ್ಟಿದ್ನೋ ಆ ಸಮುದ್ರ ರಾಜ ಹೇಳ್ತಾನೆ, ನನಗೆ ಇಕ್ಷ್ವಾಕ ವಂಶದವರು ಸಾಗರ ಎನ್ನುವಂಥ ಹೆಸರು ಬರುವ ಹಾಗೆ ಮಾಡಿದವರಾದ್ದರಿಂದ ನಾನು ಆ ವಂಶದ ಕುಡಿಯಾದಂಥ ರಾಮಚಂದ್ರನ ಕೆಲಸಕ್ಕೋಸ್ಕರ ಹೋಗ್ತಾ ಇರುವಂಥ ಆಂಜನೇಯನಿಗೆ ಸತ್ಕಾರ ಮಾಡಬೇಕು. ಅದು ನೇರ ನನ್ನಿಂದ ಆಗದೆ ಇರೋದಾದ್ದರಿಂದ ನೀನು ನನ್ನನ್ನು ಅವಲಂಬಿಸಿದ್ದೀಯೇ, ನಾನು ನಿನಗೆ ಆಶ್ರಯ ಕೊಟ್ಟಿದ್ದೇನೆ, ನನ್ನ ಪ್ರತಿನಿಧಿಯಾಗಿ ನೀನು ಅವನಿಗೆ ಸತ್ಕಾರ ಮಾಡು. ಸಲಿದಾದ ಊರ್ಧ್ವಮುತ್ತಿಷ್ಠ. ವಾಲ್ಮೀಕಿ ಮುನಿಗಳ ಸಂಸ್ಕೃತ ಶಬ್ದ ಪ್ರಯೋಗ ಏನೂ ಓದಬೇಕು ಅಂತಿಲ್ಲ, ಸಂಸ್ಕೃತನ ಅಂಥವರಿಗೂ ಅರ್ಥ ಆಗ್ತದೆ. ಸಲಿದಾದ ಊರ್ಧ್ವಮುತ್ತಿಷ್ಠ, ಮೇಲಕ್ಕೆ ಪಾಪ ಮೈನಾಕ. ತಿಷ್ಠತ್ವತ್ರ ಕಪಿತ್ವಯಿ, ನಿನ್ನಲ್ಲಿ ಆ ಆಂಜನೇಯ ಸ್ವಲ್ಪ ವಿಶ್ರಾಂತಿ ಮಾಡಲ, ಸ್ವಲ್ಪ ಆಶ್ರಯ ಕೊಡವನಿಗೆ ಅಂಥೇಳಿ ಹೇಳಿದಾಗ ಆಂಜನೇಯ ದೂರದಲ್ಲಿ ಬರಬೇಕಿದ್ರೇ ಆ ಸುವರ್ಣ ಶೃಂಗವನ್ನು ಹೊತ್ತಂಥ ಮೈನಾಕ ಮೇಲಕ್ಕೆ ಬಂದಂತೆ. ಬಹಳ ಸಂತೋಷ ಆಯಿತು ಅವನಿಗೆ, ಹೌದಲ್ವ ಈಗ ಅಂತ. ಇಲ್ಲೆಲ್ಲ ಮಧ್ಯದಲ್ಲಿ ವಾಲ್ಮೀಕಿ ಮುನಿಗಳು ನಮಗೆ ಅತ್ಯಂತ ಅಮೂಲ್ಯವಾದಂಥ ಕೆಲವು ಸ್ಪೆಷಲ್
ಟಿಪ್ಸ್ಗಳನ್ನು ಕೊಡ್ತಾರೆ. ನಮ್ಮ ಸಂಸ್ಕೃತಿ, ಅತಿಥಿ ಸತ್ಕಾರ ಅದೆಲ್ಲವನ್ನೂ ಸಹ ಆ ಮೈನಾಕನ ಮೂಲಕ ಹೇಳಿಸ್ತಾರೆ. ಹಾಗಾಗಿ ಇದೆಲ್ಲ ನಾವು ಗಮನಿಸಬೇಕು. ಆದರೆ ನನಗೆ ಇದು ಯಾವುದಕ್ಕೂ ಸಮಯ ಇಲ್ಲ. ಆಂಜನೇಯನ ಪಾತ್ರ ಒಂದನ್ನು ಮುಗಿಸಿದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ನನಗೆ ಆ ಸಮಯ ಓಡಿಸ್ತಾ ಉಂಟು. ಕೊನೆಗೆ ಹೇಳ್ತಾನೆ ಆಂಜನೇಯ, ಇಲ್ಲಪ್ಪ, ಪ್ರೀತೋಸ್ಮಿ ಕೃತಮಾತಿಥ್ಯಂ, ನೀನಿಷ್ಟು ಹೇಳಿದೆಯಲ್ಲ, ನನ್ನಲ್ಲಿ ನಿಂತು ವಿಶ್ರಾಂತಿ ಮಾಡಿ ನನ್ನಲ್ಲಿ ಬೆಳೆದಂಥ ಹಣ್ಣು ಹಂಪಲುಗಳನ್ನು ತಿಂದು ಹೋಗು ಅಂತ ಹೇಳಿದೆಯಲ್ಲ, ನೀನು ಮಾಡಬೇಕಾದ್ದಿಲ್ಲ, ನಿನ್ನ ಮಾತಿನಿಂದಲೇ ನನಗೆ ಆತಿಥ್ಯ ಸಂದಾಯ ಆಗಿದೆ. ಪ್ರೀತೋಸ್ಮಿ, ಹಾಗಾಗಿ ನಾನು ನಿನ್ನಲ್ಲಿ ಇಳಿದು ನಿನ್ನಲ್ಲಿ ವಿಶ್ರಮಿಸಿ ನಿನ್ನಲ್ಲಿ ಬಿಟ್ಟಂಥ ಹಣ್ಣು ಹಂಪಲುಗಳನ್ನು ತಿನ್ನಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡ. ಮನ್ಯುರೇಶ ಉಪನೀಯತಾಂ, ನನ್ನ ಮೇಲೆ ಬೇಸರ ಮಾಡ್ಕೊಂಡಿದ್ದಿದ್ರೆ ಅದನ್ನು ಆಚೆ ಬಿಟ್ಬಿಡಪ್ಪ. ತ್ವರತೆ ಕಾರ್ಯಕಾಲೋಮೆ ಹ್ಯಹಶ್ಚ ಹ್ಯತಿ ವರ್ತತೆ, ನನಗೆ ನನ್ನ ಕರ್ತವ್ಯದ ಪ್ರಜ್ಞೆ ನನ್ನನ್ನು ಅವಸರಪಡಿಸ್ತಾ ಉಂಟು. ಕಾಲ ಇಲ್ಲ, ಸಮಯ ಇಲ್ಲ ನನ್ನ ಹತ್ರ. ಹಾಗಾಗಿ ದಯವಿಟ್ಟು ನನ್ನನ್ನು ನೀನು ಕ್ಷಮಿಸಬೇಕು ಅನ್ನುವ ತರಹ ಅರ್ಥಪೂರ್ವವಾಗಿ ಹೇಳಿದಂಥ ಆಂಜನೇಯ ಇತ್ಯುಕ್ತ್ವಾ ಪಾಣಿನಾ ಶೈಲಂ ಆಲಭ್ಯ ಹರಿಪುಂಗವ, ತನ್ನ ಕೈಯಿಂದ ಅವನ ಮೈಯನ್ನು ದಡವಿ ಕೊನೆಗೆ ಹೇಳ್ತಾನೆ, ಆಯ್ತಪ್ಪ ಬರ್ತೇನೆ ಅಂಥೇಳಿ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ಇಷ್ಟು ಮಾಡಿ ಆದಮೇಲೆ ಅವನಿಗೆ ಸಮಾಧಾನ ಆಯ್ತಂತೆ ಮೈನಾಕನಿಗೆ. ಪಿತುಃಪಂಥಾನಮಾಸ್ಥಾಯ ಜಗಾಮ ವಿಮಲೇ ಅಂಬರೇ, ಆಂಜನೇಯ ಮುಂದೆ ಏನು ಮಾಡಿದೆ ಅಂದರೆ ಪಿತುಃಪಂಥಾನಂ, ಅವನ ತಂದೆಯ ದಾರಿ, ಅವನ ತಂದೆ ಯಾರ್ರಿ ವಾಯು, ಅಂದರೆ ಆ ಗಾಳಿಯ ದಾರಿಯನ್ನು ಹಿಡಿದು ಆತ ಜಗಾಮ ವಿಮಲೇ ಅಂಬರೆ, ಆ ಪರಿಶುದ್ಧವಾದಂಥ ಆಕಾಶದಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸಿದ. ಒಂದು ಮಾತನ್ನು ಹೇಳಿಬಿಡ್ತೇನೆ ಇಲ್ಲಿ. ಆಂಜನೇಯ ಪ್ರಾಯಶಃ ಆ ಮಹೇಂದ್ರ ಪರ್ವತದಿಂದ ಜಿಗಿದಾಗ, ನಾನು ಅದನ್ಯಾವುದೂ ಹೇಳಲಿಕ್ಕೆ ಹೋಗಲಿಲ್ಲ, ಬಿಟ್ಟಿದ್ದೇನೆ. ಏಕೆಂದರೆ ಅದೇ ಒಂದು ಅದ್ಭುತವಾದಂಥ ಪ್ರಸಂಗ. ಅವನು ಜಿಗಿದಾಗ ಏನೆಲ್ಲ ಆಯಿತು ಹೀಗೆ ಅಂಥೇಳಿ. ಅವನು ಹೊರಟಾಗ ಸುಮಾರು ಬೆಳಗಿನ ಹೊತ್ತು, ಪೂರ್ವಾಹ್ನ 10-11 ಗಂಟೆ ಸಮಯ ಇದ್ರೂ ಇರಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲೊಂದು ಶಬ್ದ ಬರುತ್ತೆ. ಆಂಜನೇಯ ಹೋಗುವಾಗ ಸೂರ್ಯನಾರಾಯಣ ತನ್ನ ಪ್ರಖರ ಕಿರಣಗಳಿಂದ ಅವನಿಗೆ ತಾಪವನ್ನು ಉಂಟು ಮಾಡಲಿಲ್ಲ, ಅವನಿಗೆ ತಂಪನ್ನು ನೀಡಿದ ಅಂತ. ಇದು ಯಾವಾಗ ಸಾಧ್ಯ ಕೇಳಿದರೆ ಸೂರ್ಯ ಉದಯ ಆಗಿ ಏರ್ತಾ ಇರುವ ಬಿಸಿಲಿದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಆ ಹೊತ್ತಿನಲ್ಲಿ ಹೋದ, ಇದು ಒಂದು. ಅದಾದಮೇಲೆ ಅವನು ಅಲ್ಲಿಗೆ ತಲುಪುವಾಗ, ಲಂಕೆಗೆ ತಲುಪುವಾಗ ಸುಮಾರಾಗಿ ಸಂಜೆ 5:30-6 ಗಂಟೆ ಆಗಿರಬೇಕು. ಯಾಕೆ ಅಂತಂದರೆ ಸಾಯಂಕಾಲ ಆಗಲಿ ಅಂಥೇಳಿ ಆಂಜನೇಯಲ್ಲಿ ಪ್ರತೀಕ್ಷೆ ಮಾಡ್ತಾನೆ ಕಾಲವನ್ನು. ಈ ಹೊತ್ತಿನಲ್ಲಿ ನಾನು ಹೋಗಬಾರ್ದು, ಸಂಜೆ ಆಗಲಿ ಅಂತ ಕಾಯ್ತಾನೆ. ಅಂದರೆ ಸೂರ್ಯನಾರಾಯಣ ಅವನನ್ನು ತನ್ನ ಕಿರಣಗಳಿಂದ ಕುಕ್ಕಲಿಲ್ಲ ಅಂತ ಹೇಳಿದ್ದರಿಂದ ಹಗಲಾಗಿತ್ತು ಪ್ರಯಾಣ ಮಾಡಬೇಕಿದ್ರೆ. ಅಲ್ಲಿಗೆ ಹೋದ್ಮೇಲೆ ಆತ ಸಂಜೆ ಆಗಲಿ ಅಂತ ಕಾದಿದ್ದಾನೆ ಅಂತ ಆದರೆ ಅವನು ಹೋಗುವಾಗ ಸುಮಾರು 5:30-6 ಗಂಟೆ, ಇನ್ನು ಸೂರ್ಯಾಸ್ತ ಪೂರ್ತಿ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ, ಈ ಸಮಯದಲ್ಲಿ ಹೋಗಿದ್ದಾನೆ. ಇದು ಆದದ್ದು ಯಾವಾಗ ಅಂದರೆ ಸುಗ್ರೀವ ವಾನರರಿಗೆ ಕೊಟ್ಟಂತಹ 30 ದಿನಗಳಲ್ಲಿ 29ನೇ ದಿವಸ. ಇನ್ನು ಆಂಜನೇಯನ ಕೈಯಲ್ಲಿದ್ದದ್ದು ಕೇವಲ 1 ದಿವಸ. ಹಾಗಾಗಿ ಅವನು ಹೇಳ್ತಾನೆ ಅಲ್ಲಿ, ನನಗೆ ಸಮಯ ಇಲ್ಲಪ್ಪ ಅಂಥೇಳಿ ಪಿತುಃಪಂಥಾನಮಾಶ್ರಿತ್ಯ ಜಗಾಮ ವಿಮಲೆ ಎಂಬರೆ. ಇಷ್ಟ ಆದಮೇಲೆ ಆ ಮೈನಾಕ ಪರ್ವತ ಎದ್ದು ಬಂದು ಆತಿಥ್ಯ ಮಾಡಲಿಕ್ಕೆ ಮುಂದಾದದ್ದು ನೋಡಿ ದೇವೇಂದ್ರನಿಗೆ ಸಂತೋಷ ಆಯ್ತಂತೆ. ಮೊದಲೊಂದು ಸಣ್ಣ ಅವಾಂತರ ವಿಷಯ. ಮೈನಾಕ, ಇನ್ನು ಮುಂದೆ ನೀನು ನನ್ನ ವಜ್ರಾಯುಧಕ್ಕೆ ಹೆದರಿಕೊಂಡು ಸಮುದ್ರದಲ್ಲಿ ಮುಳುಕೊಂಡಿರಬೇಕಾದ್ದಿಲ್ಲ, ನೀನು ಹಾಗೇ ನಿಂತಿರು, ಎಲ್ಲಿ ಬೇಕಾದರೂ ಸಂಚಾರ ಮಾಡು. ಯಾಕೆ ಕೇಳಿದರೆ ರಾಮನ ಕೆಲಸಕ್ಕೋಸ್ಕರ ನೀನು ಅತಿಥಿ ಸತ್ಕಾರ ಮಾಡೋದಕ್ಕೆ ಮೇಲೆ ಬಂದಿಲ್ಲ, ನಾನೇ ಮಾಡಿದಷ್ಟು ಸಂತೋಷ ಆಗಿದೆ, ಇನ್ಮೇಲೆ ನಿನಗೆ ನನ್ನ ವಜ್ರಾಯುಧದ ಭಯ ಇಲ್ಲ ಅಂದ. ನೋಡಿ, ಸತ್ಕಾರ ಮಾಡಲಿಲ್ಲ ಅವನು. ಕೆಲವು ಸಲ ನಾವೊಂದು ಉತ್ಕೃಷ್ಟವಾದಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿಂದಲೇ ನಮಗೆ ಏಳೆಲ್ಲ ಅನುಕೂಲಗಳಾಗ್ಬಿಡ್ತವೆ ಹೀಗೆ ಅಂತ. ಅದಕ್ಕೆ ಮೈನಾಕ ಪರ್ವತವೇ ಉದಾಹರಣೆ ಹೀಗೆ ಅಂತ. ಅಂದರೆ ನಮ್ಮ ಉದ್ದೇಶ ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು. ನಾವು ಮಾಡುವ ಕೆಲಸ ಒಂದು ಪರತತ್ವದ ನಿಮಿತ್ತವಾಗಿರಬೇಕು. ಹಾಗಿದ್ದಾಗ ಇಂಥದ್ದೆಲ್ಲವೂ ಸಾಧ್ಯವಾಗ್ತದೆ ಅಂತ. ಇಷ್ಟ ಆದಮೇಲೆ ದೇವತೆಗಳು ಹೇಳಿದ್ರಂತೆ, ಈ ಆಂಜನೇಯನನ್ನು ಪರೀಕ್ಷೆ ಮಾಡಬೇಕು, ರಾಮ ಕೆಲಸವನ್ನು ಹೇಗೆ ಸಾಧಿಸ್ತಾನೆ ನೋಡೋಣ ಅಂಥೇಳಿ. ತಕ್ಷಣ ಅವರು ನಾಗಮಾತೆ, ಅಂದರೆ ಸುರಸ ಅಂತ ಅವಳ ಹೆಸರು, ಆಕೆಗೆ ಹೇಳದಂತೆ, ಆಂಜನೇಯ ರಾಮನ ಕೆಲಸಕ್ಕೋಸ್ಕರ ಹೊರಟಿದ್ದಾನೆ, ಅವನಿಗೆ ಸಮುದ್ರ ಮಧ್ಯೆಯಲ್ಲಿ ನೀನು ಅಡ್ಡಿ ಮಾಡಬೇಕು. ನೀನು ಅಡ್ಡಿ ಮಾಡಿದಾಗ ಆ ಅಡ್ಡಿಯಲ್ಲಿ ಅವನು ಉತ್ತೀರ್ಣನಾಗ್ತಾನೋ ಫೇಲ್ಯೂರ್ ಆಗ್ತಾನೋ ಅಂತ ನಾವು ನೋಡಬೇಕು ಅಂತ ದೇವತೆಗೆ ಹೇಳ್ತಂತೆ. ನೋಡಿ ಹೇಗೆ ಅಂತ ಅವನಿಗೆ ಟೆಸ್ಟ್ ಡೋಸ್ ಆಂಜನೇಯನಿಗೆ. ಕೊನೆಗೆ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಆ ಸುರಸ ನಾಗಮಾತ, ದಾಕ್ಷಾಯಿಣಿ ಅಂತ ಅವಳು ಇನ್ನೊಂದು ಹೆಸರು, ದಕ್ಷಿಣ ಮಗಳು ಅವಳು, ಆಕೆಯನ್ನು ಕಶ್ಯಪ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ರು.
ಅವಳಿಂದಾಗಿಯೇ ನಾಗಸಂತತಿ ಬೆಳೆದಿದ್ದು. ಹಾಗಾಗಿ ಸುರಸಾ ನಾಗಮಾತಾ ದಾಕ್ಷಾಯಿಣಿ ಅಂತ. ಕೊನೆಗೆ ಅವಳು ಹೇಳ್ತಾಳೆ, ಈ ದಾರಿಯಲ್ಲಿ ಯಾರೇ ಹೋದರೂ ಸಹ ಅವರು ನನಗೆ ಆಹಾರ, ನನ್ನ ಬಾಯೊಳಗೆ ಹೋಗಲೇಬೇಕು. ಅವರು ಈಚೆ ಬರೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಹಾಗಾಗಿ ಈ ದಾರಿಯಲ್ಲಿ ನೀನು ಹೋಗ್ತಿದ್ದೀಯೇ, ಹಾಗಾಗಿ ನನ್ನ ಬಾಯಿ ಒಳಗಡೆ ನೀನು ಹೋಗಬೇಕು ಅಂತ. ಆಂಜನೇಯ ಹೇಳ್ತಾನೆ, ರಾಮ ಕೆಲಸಕ್ಕೆ ಹೊರಟಿದ್ದೇನೆ ತಾಯಿ, ಇಂಥ ಸಂದರ್ಭದಲ್ಲಿ ನನಗೆ ಯಾಕೆ ನೀನು ಅಡ್ಡಿ ಮಾಡ್ತೀಯೆ? ಅವನ ಕೆಲಸವನ್ನು ಮುಗಿಸಿ, ಅಂದರೆ ಸೀತಾಮಾತೆಯನ್ನು ಹುಡುಕಿ ಪತ್ತೆ ಹಚ್ಚಿ ಆಕೆಯ ಇರುವಿಕೆಯನ್ನು ರಾಮನಿಗೆ ತಿಳಿಸಿ ಆದಮೇಲೆ ನಾನು ಬಂದು ನಿನ್ನ ಬಾಯಿಗೆ ಬೀಳ್ತೇನೆ ಅಂದ. ಆದರೆ ದೇವತೆಗಳು ಆಕೆಗೆ ಪ್ರಚೋದನೆ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವನನ್ನು ಹೀಗೆ ಅಂಥೇಳಿ. ಹೇಗೆ ಅವನು ಪಾಸ್ ಆಗ್ತಾನೆ ನೋಡೋಣ, ಉತ್ತೀರ್ಣನ ಹೆಂಗಾಗ್ತಾನೆ ಪರೀಕ್ಷೆಯಲ್ಲಿ ಅಂತ. ಕೊನೆಗೆ ಏನು ಮಾಡಿದ್ರು ಕೇಳೋದಿಲ್ಲ ಅವಳು. ಆಗ ಹಾಗಿದ್ರೆ ಬಾಯಿ ತೆರಿ, ನಾನು ನಿನ್ನ ಬಾಯಿ ಒಳಗೆ ಹೋಗ್ತೇನೆ ಅಂದರೆ ತೆರೆದ್ಲು, ಬಾಯಿ ತೆರೆದ್ಲು. ಆಂಜನೇಯ ಏನು ಮಾಡಿದ, ಒಂದು 10 ಯೋಜನೆ ಆಗುವಷ್ಟು ಬೆಳೆದ ಇವನು. ಅವನು ಮಹಾಯೋಗಿ ಆಂಜನೇಯ. ಇವಳೊಂದು 10 ಯೋಜನೆ ಆಗುವಷ್ಟು ಬಾಯಿ ತೆರೆದ್ಲು. ಮುಂದೆ ಅವಳು 20 ಯೋಜನೆ ಬಾಯಿ ತೆರೆದಾಗ ಇವನು 40 ಯೋಜನೆ ಬಾಯಿ ತೆರೆದ. ಹೀಗೆ ದೊಡ್ಡದಾದಂಥ ಬಾಯಿ ತೆರೆದವಳು. ತಕ್ಷಣ ವಿಚಾರ ಮಾಡ್ತಾನೆ. ಇದೇ ಸಮಯ ಅವಳು ಹೇಳಿದ್ದನು, ನನ್ನ ಬಾಯಿ ಒಳಗಡೆ ಪ್ರವೇಶ ಮಾಡಲೇಬೇಕು ತಾನೆ. ತಕ್ಷಣ ಬಭೂವ ಅಂಗುಷ್ಠ ಪರ್ವ ಮಾತ್ರಕಃ. ಅಂಗುಷ್ಠ ಪರ್ವ ಅಂದರೆ ಈ ಹೆಬ್ಬೆಟ್ಟಿನ ಗೆರೆ ಇದೆಯಲ್ಲ, ಇಷ್ಟು ಇಲ್ಲಿಂದ ಇಲ್ಲ ಅಲ್ಲ, ಇಲ್ಲಿಂದ ಇಲ್ಲಿಗೆ, ಹಾಗೆ ಅಷ್ಟು ಚಿಕ್ಕದಾಗ್ಬಿಟ್ಟ. ತಕ್ಷಣ ಅವಳ ಆ ತೆರೆದ ಬಾಯಿ ಒಳಗಡೆ ಸೀದಾ ಒಳಗೆ ಹೋಗ್ಬಿಟ್ಟ. ಹೋಗಿ ಅವಳೇನು ಎಲ್ಲೋದ ಇವನೋ ಒಂದು ನೋಡೋಷ್ಟೊತ್ತಿಗೆ ಈಚೆ ಬಂದ್ಬಿಟ್ಟ. ತಕ್ಷಣ ಹೇಳ್ತಾನೆ, ದಾಕ್ಷಾಯಿಣಿ ನಮೋಸ್ತುತೆ. ಅಮ್ಮ, ನೀನು ಹೇಳಿದ ಹಾಗೇನೆ ನಿನ್ನ ಮಾತನ್ನು ನೆರವೇರಿಸಿದ್ದೇನೆ, ನಿನ್ನ ಬಾಯೊಳಗೆ ಹೋಗಿದ್ದೇನೆ, ಹೋಗಿ ನಾನು ಈಚೆ ಬಂದಿದ್ದೇನೆ. ಇನ್ನು ನನ್ನ ಕೆಲಸ ಕಡ್ಡಿ ಮಾಡಬೇಡ. ಇನ್ನು ಕೆಲಸ ಕಡ್ಡಿ ಮಾಡಿದರೆ ಆಂಜನೇಯನ ಬೇರೆ ರೂಪವನ್ನು ನೀನು ನೋಡಬೇಕಾಗತ್ತೆ. ಹಾಗಾಗಿ ನಾನು ಬರ್ತೇನೆ, ನನ್ನ ಕೆಲಸ ನಿರ್ವಿಘ್ನವಾಗಿ ಸಾಗಲಿ ಅಂಥೇಳಿ ನೀನು ಹರಿಸ್ಬಿಡು ಅಂಥೇಳಿ ಕೊನೆಗೆ ತಕ್ಷಣ ಅಲ್ಲಿಂದ ಹೊಡ್ತಾನೆ. ಪ್ರವಿಷ್ಟೋಸ್ಮಿ ಹಿತೇ ವಕ್ತ್ರಂ ದಾಕ್ಷಾಯಿಣಿ ನಮೋಸ್ತುತೆ ಅಂಥೇಳಿ ಮುಂದಕ್ಕೆ ಆಂಜನೇಯ ಪ್ರಯಾಣ ಮಾಡ್ತಾನೆ. ಮುಂದಕ್ಕೆ ಹೋದರೆ ಆ ಸಮುದ್ರದ ಮಧ್ಯದಲ್ಲಿ ಇವನು ಹಾರ್ತಾ ಹಾರ್ತಾ ಇದ್ದಾನೆ. ಮುಂದಕ್ಕೆ ಹೋಗುವಾಗ ಅವನ ಕೈ ಹೀಗಿತ್ತು, ಅವನ ಕಂಕಳುಗಳಲ್ಲಿ ಗಾಳಿ ಹಿಂದಕ್ಕೆ ಹೋಗ್ತಿತ್ತಂತೆ. ಆ ವೇಗ ಭೋರ್ 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 ಅಂತ ಒಳ್ಳೆ ಈ ಮೋಡ ಗರ್ಜನೆ ಮಾಡಿದಂಗೆ ಶಬ್ದ ಬರ್ತಿತ್ತಂತೆ. ನಿಮಗೆ ಅರ್ಥ ಆಗಬೇಕು ಅಂತ ಒಂದು ನಿಮಗೆ ಗೊತ್ತಿರೋ ಉದಾಹರಣೆ ಕೊಡ್ತೇನೆ. ನೀವು ಒಂದು 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ ಕಾರಲ್ಲಿ, ಗ್ಲಾಸನ್ನು ತೆಗೆದ್ರೆ ಹೇಗೆ ಸೌಂಡ್ ಬರುತ್ತೆ ನೋಡಿ, ಸ್ವಲ್ಪ ಮನಸ್ಸಿಗೆ ತಂದ್ಕೊಳ್ಳಿ. ಹಾಗೆ ಆ ರೀತಿಯಾಗಿ ಶಬ್ದ ಬರ್ತಿತ್ತಂತೆ. ಕೊನೆಗೆ ಆಂಜನೇಯ ಹೋಗ್ತಾ ಇದ್ರೆ ಇದ್ದಕ್ಕಿದ್ದಾಗೆ ಇವನು ವೇಗ ಕಡಿಮೆ ಆಗ್ತದೆ. ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಯಾರೋ ನನ್ನನ್ನು ಎಳೆದ ಹಾಗೆ ಅನುಭವ ಆಗ್ತಾ ಇತ್ತು ಅವನಿಗೆ. ಆಗ ತಕ್ಷಣ ವಿಚಾರ ಮಾಡ್ತಾನೆ, ಓಹೋ, ಕೆಳಗಡೆ ಹೀಗೆ ಇಣಕಿ ನೋಡಿದ. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ನೆರಳು, ಆ ನೆರಳು ಆಂಜನೇಯನ ನೆರಳನ್ನು ಹಿಡಿದು ಎಳಿತಾ ಇತ್ತು ಹೀಗೆ ಅಂತ. ಈ ಚಿಕ್ಕ ಮಕ್ಕಳು ಗಾಳಿಪಟ ಎಳೆದ ಹಾಗೆ. ತಕ್ಷಣ ನೆನಪಾಗುತ್ತೆ ಅವನಿಗೆ. ಸುಗ್ರೀವ ಹೇಳಿದ್ನಂತೆ, ಆ ಸಮುದ್ರ ಮಧ್ಯೆಯಲ್ಲಿ ಹೋಗ್ಬೇಕಾದ್ರೆ ಹುಷಾರು, ಅಲ್ಲೊಂದು ನೆರಳಿನ ಆಕಾರದ ಭೂತ ಇದೆ, ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಬಹಳ ಕಷ್ಟ ಅಂತ. ಸುಗ್ರೀವನಿಗೆ ಇದೆಲ್ಲ ಗೊತ್ತಿತ್ತು ಅವನಿಗೆ. ಯಾಕೆಂದ್ರೆ ಅವನು ನೋಡದೇ ಇರುವ ಜಾಗವೇ ಇಲ್ಲ, ಹೋಗದೇ ಇರುವ ಸ್ಥಳವೇ ಇಲ್ಲ ಅಂತ ನಾ ಹೇಳಿದ್ದೇನೆ ಹೇಗೆ ಅಂತ. ಕೊನೆಗೆ ಆತ ಕಪಿರಾಜೇನ ಕಥಿತಂ ಸತ್ವಂ ಅದ್ಭುತ ದರ್ಶನಂ. ಓಹ್, ನನ್ನ ಒಡೆಯ ಸುಗ್ರೀವ ಹೇಳಿದ್ನಲ್ಲ, ಅದೇ ಈ ಛಾಯಾಭೂತ ಅಂಥೇಳಿ ತಕ್ಷಣ ಛಾಯಾಗ್ರಾಹಿ ಮಹಾವೀರ್ಯಂ ತದಿದಂ ನಾತ್ರ ಸಂಶಯ ಅಂತೆಲ್ಲ ಆಂಜನೇಯ ವಿಚಾರ ಮಾಡಿ ತಕ್ಷಣ ಏನು ಅಂತ ಕೇಳ್ತಾನೆ. ಇನ್ನೇನಿಲ್ಲ, ನನ್ನ ಹೆಸರು ಸಿಂಹಿಕಾ, ಆದ್ದರಿಂದ ಇಲ್ಲಿ ಯಾರೇ ಹೋದರೂ ಸಹ ಅವರು ನನಗೆ ಆಹಾರ. ಬ್ರಹ್ಮ ನನಗೆ ವರ ಕೊಟ್ಟಿದ್ದಾನೆ. ಸಮುದ್ರದ ಒಂದು ಭಾಗ ಅದು, ಇವತ್ತಿಗೂ ಸಹ ನಾನು ಕೇಳಿದ್ದೇನೆ, ಅಲ್ಲಿ ವಿಮಾನಗಳು ನೇರವಾಗಿ ಅಲ್ಲಿ ಹೋಗುವುದಿಲ್ಲ, ಹೇಗೆ ಅಂದರೆ ಸ್ವಲ್ಪ ಬಳಸು ದಾರಿಯಲ್ಲಿ ಹೋಗ್ತೇವೆ ಅಂತ. ಇವತ್ತಿಗೂ ಸಹ ಅದು ಕೆಲಸ ಮಾಡುತ್ತೆ ಅಷ್ಟರ ಮಟ್ಟಿಗೆ ಅಂಥೇಳಿ. ಏನೋ ಒಂದು ರೀತಿಯ ಈ ಗುರುತ್ವಾಕರ್ಷಣೆಯ ಒಂದು ವಿಶೇಷವಾದಂಥ ಶಕ್ತಿ ಇರಬೇಕು ಅದು. ಕೊನೆಗೆ ಅಲ್ಲಿ ದೊಡ್ಡ ಒಂದು ಸಣ್ಣ ಜಗಳದ ತರಹ, ಇಲ್ಲ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ, ಇಲ್ಲ ಹೋಗಲೇಬೇಕು ಅಂಥೇಳಿ ಆಂಜನೇಯ ಇದನ್ನೆಲ್ಲ ಮಾತನಾಡ್ತಾ ಆಡ್ತಾ ಆಡ್ತಾ ವಿಚಾರ ಮಾಡ್ತಿದ್ದ. ದಾಕ್ಷಾಯಿಣಿ ದುಷ್ಟೇ ಅಲ್ಲ, ದೇವತೆಗಳು ಆಕೆಯನ್ನು ಪ್ರಚೋದನೆ ಮಾಡಿ ಕಳಿಸಿದ್ದಾರೆ ನನ್ನ ಸತ್ವ ಪರೀಕ್ಷೆಗೋಸ್ಕರ. ಆದರೆ ಈಕೆ ದುಷ್ಟೆ,
ಇವಳನ್ನು ಅವಳ ಹಾಗೆ ಬಿಡಬಾರದು ಅಂತ ಆಂಜನೇಯ ತೀರ್ಮಾನ ಮಾಡಿದ. ತೆರಿಬಾಯನ್ನ ಅಂದ. ತೆರೆದ ತಕ್ಷಣ ಇವನು ಮತ್ಮನಃ ಅದೇ ಪ್ರಮಾಣದ ಒಂದು ಸ್ವರೂಪವನ್ನು ತಾಳಿ ಅವಳು ಬಾಯೊಳಗೆ ಹೋಗ್ತಾನೆ. ಬಾಯೊಳಗೆ ಹೋದ ತಕ್ಷಣ ಇವನು ತನ್ನ ಬಾಯೊಳಗೆ ಹೋದ ಅಂಥೇಳಿ ಅವಳು ತನ್ನ ಶರೀರವನ್ನು ಕುಗ್ಗಿಸಿಬಿಟ್ಲು. ಇವನು ಒಳಗಿದ್ದವನು ತನ್ನ ದೇಹವನ್ನು ಹಿಗ್ಗಿಸಿಬಿಟ್ಟ. ಅವಳ ಎದೆ ಒಡೆದೋಯ್ತು. ಇದನ್ನೇ ಹೇಳೋದು, ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಂತ. ಅಂದರೆ ಯಾರ್ಯಾರಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆಂಜನೇಯ ಚೆನ್ನಾಗಿ ಗೊತ್ತಿತ್ತು, ಬುದ್ಧಿ ಇತ್ತು ಅವನಿಗೆ. ದಾಕ್ಷಾಯಣಿಯನ್ನು ವಧಿಸದೇ ಬಿಟ್ಟ, ಸುರಸೆಯನ್ನು ಸಿಂಹಿಕೆಯನ್ನು ವಧಿಸಿಬಿಟ್ಟ. ವಧಿಸದೇ ಬಿಟ್ಟ, ಇಲ್ಲಿ ವಧಿಸಿಬಿಟ್ಟ. ಹಾಗಾಗಿ ಅದೇ ಹೇಳೋದು ಬುದ್ಧಿ ಅಂತ. ಮತ್ತೆ ಬಲ, ಆ ಬಲವನ್ನು ಸಂಪೂರ್ಣವಾಗಿ ಆತ ಉಪಯೋಗಿಸಿಕೊಂಡ. ತತಃ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲವೀರ್ಯಹರೋ ಹರಿಹಿ. ಅದಾದ ಮೇಲೆ ತಕ್ಷಣ ಅವಳನ್ನು ಸಾಯಿಸಿದ ಮೇಲೆ ಆಂಜನೇಯ ಈಚೆ ಬಂದ, ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ. ನೋಡಿ, ಎರಡು ಅವನಿಗೆ ಒಂದು ಅತಿಥಿ ಸತ್ಕಾರಕ್ಕೆ ಬಂದಂಥ ಮೈನಾಕ, ಅದಾದಮೇಲೆ ದಾಕ್ಷಾಯಿಣಿ ಪರೀಕ್ಷೆಗೆ ಬಂದವಳು, ಸಿಂಹಿಕೆ ಪರೀಕ್ಷೆಗೆ ಬಂದವಳಲ್ಲ, ಅವನಿಗೆ ವಿಘ್ನವನ್ನು ಉಂಟು ಮಾಡಬೇಕು, ಅವನನ್ನು ತಿನ್ನಬೇಕು ಅಂತವಳೇ ಬಂದವಳು. ಈ ಮೂರೂ ತರಹದ ಪರೀಕ್ಷೆಯಲ್ಲೂ ಸಹ ಆಂಜನೇಯ ಉತ್ತೀರ್ಣನಾಗಿದ್ದಾನೆ. ಮೇಲಿಂದ ದೇವತೆಗಳು, ಕಿನ್ನರರು, ಗಂಧರ್ವರು ಉಘೇ ಉಘೇ ಅಂಥೇಳಿ ಆಂಜನೇಯನ ಪರಾಕ್ರಮವನ್ನು ಶ್ಲಾಘಿಸ್ತಾ ಇದ್ದಾರೆ. ಅದಾದ ಮೇಲೆ ತಕ್ಷಣ ಅಲ್ಲಿ ಹೇಳ್ತಾರೆ, ರಾಮ ಕೆಲಸವನ್ನು ಸಾಧಿಸಿ ಬಾ, ಆಗತ್ತೆ ಆಗತ್ತೆ ಅಂತ ಭರವಸೆ ಹೀಗೆ ಅಂತ. ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟವರಿಗೆ 4 ಜನ ಇಂಥ ಮಾತನ್ನು ಹೇಳಿದರೆ ಅದೇ ಒಂದು ದೊಡ್ಡ ಟಾನಿಕ್ ಅಲ್ವನ್ರಿ, ಅದೇ ಒಂದು ಭರವಸೆ ಅಲ್ವಾ ಹೀಗೆ ಅಂತ. ಹೀಗೆ ಹೋಗ್ತಾ ಇದ್ದರೆ ಆಂಜನೇಯ ಅಲ್ಲೇನು ಆ ಕಡೆ ಆ ತ್ರಿಕೂಟ ಪರ್ವತ, ಅದರ ಸಮುದ್ರ ಮಧ್ಯೆಯಲ್ಲಿ ತ್ರಿಕೂಟ ಪರ್ವತ, ಅದರ ವಿಸ್ತೀರ್ಣವೇ ಸುಮಾರು ಶತಯೋಜನ. ಅಲ್ಲಿ ಲಂಕೆ ಸಾಮ್ರಾಜ್ಯ ಇರುವಂತಹದ್ದು, ಕುಬೇರ ನಿರ್ಮಿತವಾದ, ವಿಶ್ವಕರ್ಮ ನಿರ್ಮಿತ ಮಾಡಿದಂತಹದ್ದು ಕುಬೇರ ರಾಜ್ಯ ಭಾರ ಮಾಡ್ತಾ ಇದ್ದದ್ದು. ಈಗ ಅದು ರಾವಣನ ಪಾಲಾದದ್ದು. ಅಲ್ಲಿ ಇನ್ನೇನು ಹೋಗಬೇಕು, ಹೋಗುವಷ್ಟೊತ್ತಿಗೆ ಆ ವಾಲ್ಮೀಕಿ ಮುನಿಗಳ ಕಾವ್ಯ ಕಲ್ಪನೆ ಎಷ್ಟು ಸುಂದರ ಅಂದರೆ, ಅಲ್ಲಿನ ಮರಗಳೆಲ್ಲ ಆಂಜನೇಯ ಬರೋದಕ್ಕೆ ವಾಲ್ತಾ ಇದ್ದಂತೆ, ಬಾ 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 ಅಂತ. ಅಂದರೆ ಹೇಗೆ ಅಂದರೆ, ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೇವೆ, ಒಂದು ಗೆಸ್ಟನ್ನು ಕರಿತೇವೆ, ಆ ಗೆಸ್ಟನ್ನು ರಿಸೀವ್ ಮಾಡೋದಕ್ಕಿಂತ ನಾವು ಏನು ಮಾಡ್ತೇವೆ, ನಾವಿರುವ ಸ್ಥಳಕ್ಕಿಂತ ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗಿ ಕಾಯ್ತಾ ಇರ್ತೇವೆ ಇಲ್ವೋ, ಹಾಗೆ ಆ ಮರಗಳೆಲ್ಲ ಮುಂದಕ್ಕೆ ವಾಲ್ತಾ ಇದ್ವಂತೆ. ಕೊನೆಗೆ ಹೋಗಿ ಆತ ಅಲ್ಲಿ ಲ್ಯಾಂಡ್ ಆಗಿದ್ದಾನೆ, ಇಳಿದಿದ್ದಾನೆ. ಎಲ್ಲಿ? ಆ ಮಹೇಂದ್ರ ಪರ್ವತ ತಪ್ಪಲಿನಲ್ಲಿ ಇಳಿದ ತಕ್ಷಣ ಮರ ಗಾಳಿ ಬೀಸ್ತಂತೆ. ಆ ಮರಗಳಲ್ಲಿ ಹೂ ಅರಳಿ ನಿಂತಿದ್ದವು ಎಲ್ಲ, ಆ ಟೊಂಗೆಗಳ ಹೂ ಎಲ್ಲವೂ ಸಹ ಆಂಜನೇಯ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದಂತೆ. ಅಂದರೆ ನಾವು ರಿಸೀವ್ ಮಾಡ್ತೇವಲ್ರಿ, ಪುಷ್ಪಗುಚ್ಛವನ್ನು ಕೊಟ್ಟು, ಹಾಗೆ ವಾಲ್ಮೀಕಿ ಮುನಿಗಳು ಪ್ರಕೃತಿ ಹೇಗೆ ಅವನನ್ನು ಸ್ವೀಕರಿಸಿದಳು ಅಲ್ಲಿ. ಅಂದರೆ ನಿನ್ನ ಕೆಲಸ ಸಫಲ ಆಗತ್ತೆ ಎನ್ನುವಂತಹ ಆ ಒಂದು ರೀತಿಯ ಮೊದಲೇ ಸೂಚನೆ ಕೊಡುವಂತಹದ್ದು. ಇಷ್ಟಾದ ಮೇಲೆ ತತಪಾದಪ ಮುಕ್ತೇನ ಪುಷ್ಪವರ್ಷೇಣ ವೀರ್ಯವಾನ್. ಕೊನೆಗೆ ಆಂಜನೇಯ ನೋಡ್ತಾನೆ, ಅಲ್ಲೇ ಗಮನಿಸ್ತಾನೆ ಅವನು, ಲಂಕೆಯ ಭದ್ರತೆ ವ್ಯವಸ್ಥೆ ಹೇಗುಂಟು, ರಾವಣ ಸೇಫ್ಟಿ ಏನೆಲ್ಲ ಮಾಡಿದ್ದಾನೆ ಅಂಥೇಳಿ ಕೊನೆಗೆ ಅಲ್ಲೆಲ್ಲ ನಿಧಾನ ಓಡಾಡ್ತಾನೆ. ಹೀಗೆ ಹೋಗುವಾಗ ಅವನು ಹೇಗಿದ್ದ ಅಂದರೆ, ತನ್ನ ದೇಹವನ್ನು ಸಂಕ್ಷೇಪ ಮಾಡಿಕೊಂಡಿದ್ದ, ಅಂದರೆ ಅತ್ಯಂತ ಸಂಕ್ಷಿಪ್ತ ಮಾಡಿಕೊಂಡಿದ್ದ. ಆಗ ಆ ಲಂಕೆಯ ಸುತ್ತಲೂ ಪ್ರಾಕಾರ, ಅದಕ್ಕಿರುವಂಥ ಭದ್ರತೆ, ಇದನ್ನೆಲ್ಲ ನೋಡಿ ಒಂದು ಮಾತನ್ನು ಹೇಳ್ತಾನೆ ಅವನು, ಮನಸೇವ ಕೃತಾಂ ಲಂಕಾಂ. ಪ್ರಾಯಶಃ ಆ ವಿಶ್ವಕರ್ಮ ಈ ಲಂಕೆಯನ್ನು ತನ್ನ ಕೈಯಿಂದ ನಿರ್ಮಿಸಿಲ್ಲ, ತನ್ನ ಮನಸ್ಸಿನಿಂದಲೇ ನಿರ್ಮಿಸಿದ್ದಾನೆ. ಹಾಗಾಗಿ ಈ ಲಂಕೆಯ ಒಳಗೆ ಏನಿದೆ ಎತ್ತ ಅಂತ ವಿಚಾರ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ನಮಗೆಲ್ಲರಿಗೂ ಒಂದು ಮನಸ್ಸಿದೆ ಅಂತ ಗೊತ್ತು, ಅದು ದೇಹದೊಳಗೆ ಎಲ್ಲಿದೆ ಮನಸ್ಸು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಹೇಳಿ ನೋಡೋಣ ಯಾರಾದರೂ. ಹಾಗೆ ಒಂದು ಮನಸ್ಸಿಲ್ಲ ಅಂತ ಹೇಳ್ತೀರಾ? ಹೇಳೋಕ್ಕಾಗಲ್ಲ. ಆದರೆ ಎಲ್ಲಿದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಹೃದಯದಲ್ಲುಂಟೋ, ತಲೆಯಲ್ಲುಂಟೋ, ಎಲ್ಲುಂಟು ಅಲ್ವಾ? ಹಾಗೆ ಇದರ ಒಳಗಡೆಗೆ ಆ ಲಂಕೆ, ಅದರೊಳಗಡೆಗೆ ಸೀತಾದೇವಿ ಹೇಗೆ ಹುಡುಕಬೇಕು ಅಂತೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಆತ ಒಂದು ಉದ್ಗಾರ ತೆಗಿತಾನೆ.
ಆಗತ್ಯಾಪಿ ಹರಯ ಭವಿಷ್ಯಂತಿ ನಿರರ್ಥಕ. ನನ್ನ ಸ್ನೇಹಿತರ ಅಂತಹ ಅಂಗದ ಹಿರಿಯನ ಅಂತಹ ಮತ್ತು ಜಾಂಬವಂತ ಈ ಕಪಿಗಳು ಯಾರೇ ಬಂದರೂ ಸಹ ಇದರ ಒಳಕ್ಕೆ ಹೋಗುವುದು ಅಸಾಧ್ಯ. ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಇತ್ತು. ನಮ್ಮಲ್ಲೆಲ್ಲ ಈ ಚೆಕ್ ಪೋಸ್ಟ್ಗಳು ಇರ್ತಾರಲ್ಲ ತೂಕಡಿಸ್ಕೊಂಡು, ಹಂಗಲ್ಲ. ಆಂಜನೇಯ ಹುಬ್ಬೇರಿಸ್ತಾನೆ ಆ ವ್ಯವಸ್ಥೆಯನ್ನು ನೋಡಿ. ಓ ಹೋ 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 ವಾಲಿಪುತ್ರಸ್ಯ ನೀಲಸ್ಯ ಮಮ ರಾಜ್ಞಶ್ಚ ಧೀಮತಃ. ಸ್ವತಃ ಸುಗ್ರೀವನೇ ಬಂದರೂ ಸಹ ಸುಲಭವಾಗಿ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗನ್ಸುತ್ತೆ ಇದರ ಒಳಗೆ ರಾವಣ ಸೀತಾಮಾತೆಯನ್ನು ಇಟ್ಟಿದ್ದಾನೆ ಅಂತ ಸಂಪಾತಿ ಹೇಳಿದ್ದಾನೆ. ಆದರೆ ನನಗೆ ಸಂಶಯ ಏನು ಅಂತಂದರೆ, ಯದಿ ಜೀವತಿ ವಾ ನವ. ನೋಡಿ ಹೇಗಿದೆ ವಾಲ್ಮೀಕಿ ಮನೆಗಳ ಶಬ್ದ ಪ್ರಯೋಗ. ಇದರ ಒಳಗೆ ಇಂತಹ ರಕ್ಷಣೆಯ ಈ ಚೌಕಟ್ಟಿನ ಒಳಗಿರುವಂತಹ ಸೀತಾದೇವಿ ಬದುಕಿದ್ದಾಳೋ ಇಲ್ವೋ, ಅದು ಹೇಗೆ ಪತ್ತೆ ಹಚ್ಚೋದು ಅಂಥೇಳಿ ಆತ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಮುಂದೆ ವಿಚಾರ ಮಾಡ್ತಾನೆ. ಅನೇನ ರೂಪೇಣ ಮಯ ನ ಶಕ್ಯ ರಕ್ಷಸಾಂ ಪುರೀ. ನಾನು ಇದೇ ರೂಪದಲ್ಲಿ ಬಾಲ ಬಿಟ್ಟುಕೊಂಡು ಕೋತಿಯ ಮುಖದಿಂದ ಮತ್ತು ಕಪಿಯಾಗಿ ನಾನು ಒಳಗಡೆ ಹೋದರೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿನ ರಕ್ಷಣೆ ಅಷ್ಟು ಜೋರಾಗುಂಟು ಅಂತ ತೀರ್ಮಾನ ಮಾಡಿ ತಕ್ಷಣ ತನ್ನ ರೂಪವನ್ನು ಬದಲಾವಣೆ ಮಾಡ್ತಾನೆ. ಪ್ರವೇಷ್ಟುಂ ಪ್ರಾಪ್ತ ಕಾಲೋಮೆ ಕೃತ್ಯಂ ಸಾಧಯಿತು ಮಹತ್. ಅದಕ್ಕೋಸ್ಕರ ನಾನೀಗ ನನ್ನ ಆಕಾರವನ್ನು ಬದಲಾವಣೆ ಮಾಡಬೇಕು. ಯಾಕೆ ಬದಲಾವಣೆ ಮಾಡಬೇಕು ಅಂದರೆ, ಘಾತಯಂತಿ ಹಿ ಕಾರ್ಯಾಣಿ ದೂತಾ ಪಂಡಿತ ಮಾನನ. ನಾನು ಮಾಡಿದ್ದೆಲ್ಲ ಸರಿ ಅಂತ ಅಂದ್ಕೊಂಡು ಹೋಗೋವರೇ ಈ ರಾಜ್ಯದ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ರಾಯಭಾರಿ ಆದವನು, ರಾಜದೂತನಾದವನು ತುಂಬ ವಿಚಾರ ಮಾಡಬೇಕು, ಹೆಜ್ಜೆ ಹೆಜ್ಜೆಗೂ ವಿಚಾರ ಮಾಡಬೇಕು. ನಮ್ಮ ದೇಶದ ಮೊಟ್ಟ ಮೊದಲ ರಾಯಭಾರಿ ರಾಜದೂತ ಆಂಜನೇಯ ಅಲ್ವಾ? ಹಾಗಾಗಿ ಆ ಆಂಜನೇಯ ಮುಂದೆ ಒಂದು ಮಾರ್ಗದರ್ಶಕ ಆಗ್ತಾನೆ. ಕೊನೆಗೆ ಆತ ವಿಚಾರ ಮಾಡ್ತಾನೆ, ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ನಾನು ಕಾಯಬೇಕು. ಸೂರ್ಯೇಚ ಅಸ್ತಂಗತೆ ರಾತ್ರೌ ದೇಹಂ ಸಂಕ್ಷಿಪ್ಯ ಮಾರುತಿ. ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾದ ಇಲ್ಲ, ಆ ಪಂಕ್ತಿ ಓದ್ಬಿಟ್ರೆ ಅರ್ಥ ಆಗ್ಬಿಡ್ತದೆ. ಸೂರ್ಯೇಚ ಅಸ್ತಂಗತೆ ದೇಹಂ ಸಂಕ್ಷಿಪ್ಯ ಮಾರುತಿ. ಕೊನೆಗೆ ಏನು ಮಾಡ್ತಾನೆ ಅಂದರೆ, ವೃಷದಂಶಕ ಮಾತ್ರ ಸನ್ ಬಭೂವ ಅದ್ಭುತ ದರ್ಶನ. ವೃಷದಂಶಕ, ಬಹಳಷ್ಟು ಪುಸ್ತಕಗಳಲ್ಲಿ ಪೃಷದಂಶಕ ಅಂತ ಉಂಟು, ಅದರ ಶುದ್ಧ ಪ್ರಯೋಗ ವೃಷದಂಶಕ ಅಂತ. ವೃಷದಂಶಕ ಅಂದರೆ ಕಾಡು ಬೆಕ್ಕು ಅಂತ ಅರ್ಥ. ಒಂದು ಕಾಡು ಬೆಕ್ಕಿನ ಗಾತ್ರಕ್ಕೆ ತನ್ನನ್ನು ತಾನು ಇಳಿಸಿಕೊಂಡ ಆ ರೂಪವನ್ನು ತಾಳಿದ್ದಾನೆ. ಕಪಿ ರೂಪದಿಂದ ಒಂದು ಮಾರ್ಜಾಲದ ರೂಪಕ್ಕೆ ಬಂದಿದ್ದಾನೆ, ಅದೇ ಪ್ರಮಾಣದಲ್ಲಿದ್ದಾನೆ. ಈಗ ಎಲ್ಲ ಕಡೆಗೂ ಅವನು ಹಾಯಾಗಿ ಓಡಾಡಬಹುದು ಅಂತ ಅಂದ್ಕೊಂಡ್ರೆ, ಅಷ್ಟೊತ್ತಿಗೆ ಏನಾಯಿತು ಅಂದರೆ, ಪ್ರದೋಷ ಕಾಲ ಸಂಜೆ ಆಗಲಿ ಅಂತ ಕಾಯ್ತಾ ಇದ್ದ. ಸಂಜೆಯೂ ಆಗಿತ್ತು. ಪ್ರವಿವೇಶ ಪುರೀಂ ರಮ್ಯಾಂ ಸುವಿಭಕ್ತ ಮಹಾಪಥಂ. ಆ ಲಂಕಾಪುರಿ ಒಳಗಡೆ ಮೊದಲನೇ ಪ್ರಾಕಾರ ಇನ್ನೇನು ದಾಟಬೇಕು, ಹೋಗಿ ನೋಡಿದ್ದಾನೆ ಒಳಗಡೆ ರಸ್ತೆಗಳೆಲ್ಲ ಹೇಗಿವೆ ಅಂತ. ನಿಮಗೆ ಅರ್ಥ ಆಗಬೇಕು ಒಂಥರ ಈ ಜಯನಗರ ಬೀದಿಗಳ ಹಾಗೆ ವಿಸ್ತಾರವಾಗಿ MG ರೋಡೆಲ್ಲ ನಾಚಿಸಬೇಕು ಅಂತಹ ರಸ್ತೆಗಳು ವಿಸ್ತಾರವಾದಂತಹದ್ದು. ಹೀಗೆ ಇಂತಹ ಆ ರಸ್ತೆಗಳನ್ನೆಲ್ಲ ನೋಡಿದ್ದಾನೆ. ಇನ್ನೇನು ಹೋಗಬೇಕು ಒಳಗಡೆಗೆ, ಅಷ್ಟೊತ್ತಿಗೆ ರಾವಣನ ಸೆಕ್ಯೂರಿಟಿ ಫೋರ್ಸ್ ಬಂದೇ ಬಿಡ್ತು. ನೋಡಿ ಎಷ್ಟು ಎಚ್ಚರಾಗಿ ಇರ್ತಾ ಇದ್ರು ಅಂತ. ಏನಂದರೆ, ನಗರೀ ಸ್ವೇನ ರೂಪೇಣ ದದರ್ಶ ಪವನಾತ್ಮಜಂ. ಇಡೀ ಲಂಕಾ ನಗರಿಯೇ ಬಂದುಬಿಡುತ್ತಂತೆ. ಯಾರಪ್ಪ ಇಡೀ ಲಂಕಾ ನಗರಿ? ಆ ಲಂಕಾ ನಗರಿ ತನ್ನನ್ನು ತಾನು ಹನುಮಂತನಿಗೆ ತೋರಿಸಿತಂತೆ, ಹನುಮಂತನನ್ನು ನೋಡಿತಂತೆ. ಏನು ವಿಚಿತ್ರವಾಗಿದೆ ಅಲ್ವಾ? ಯಾವುದಾದ್ರು ನಗರ ಬೇರೆಯವ್ರು ನೋಡ್ತದೇನ್ರಿ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಆಗ ಬೆಂಗಳೂರು ನನ್ನನ್ನು ನೋಡಿತು ಒಂದೊಂದು ಶಬ್ದ ಪ್ರಯೋಗ ಮಾಡೋಣ. ಕೇಳಿದವರಿಗೆ ಇವನು ಯಾನೋ ಪಾಪ ನಿಮ್ಯಾನ್ಸಿನ ತಪ್ಸ್ಕೊಂಡು ಬಂದಿದ್ದಾನೆ ಅಂತ ಅಂದ್ಕೊಳ್ತಾರೆ ಇಲ್ವಾ? ಅಲ್ಲಿ ಜಾಗಿಲ್ಲ ಅಂತ ಈಚೆ ಬಿಟ್ಟಿದ್ದಾರೆ ಇವನನ್ನು ಕಾಣುತ್ತೆ ಇಂಥ ಶಬ್ದ ಪ್ರಯೋಗ ಮಾಡಿದರೆ. ವಾಲ್ಮೀಕಿ ಶಬ್ದ ಪ್ರಯೋಗ ನಗರಿ ಸ್ವೇನ ರೂಪೇಣ ದದರ್ಶ ಪವನಾತ್ಮಜಂ. ಆ ಲಂಕಾ ನಗರಿ ಆಂಜನೇಯನನ್ನು ನೋಡಿತಂತೆ. ಇದಕ್ಕೆ ನಾನು ಇವತ್ತು ಹೊಸದಾಗಿ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ, ನಿನ್ನೆ ಹೇಳಿದ್ದೇನೆ. ಲಂಕಾ ನಗರಿ ಅಂದರೆ ಲಂಕಾ ನಗರಸ್ಯ ಅಭಿಮಾನಿನಿ ದೇವತಾ ಲಂಕಿಣಿ, ಇಷ್ಟರ್ಥ. ವಾಲ್ಮೀಕಿ ಮುನಿಗಳು ಆ ಶಾಸ್ತ್ರದ
ಕ್ರಮವನ್ನೆಲ್ಲ ಕಾವ್ಯದ ಜಾಡಿನಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಬಹಳ ಸುಂದರವಾಗಿ ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಕೊನೆಗೆ ತಕ್ಷಣ ಬಂದೇ ಬಿಟ್ಲು. ನೋಡಿ, ಇವನು ಬೆಕ್ಕಿನ ಆಕಾರದಲ್ಲಿದ್ದಾನೆ, ಆದರೂ ಸಹ ಇದು ಬೆಕ್ಕಲ್ಲ ಅಂತ ಪತ್ತೆ ಹಚ್ಚಿದ್ದಾಳೆ. ಅಂದ್ರೆ ಏನೆಲ್ಲ ಆ ಟೆಸ್ಟಿಂಗ್ ಮಷಿನ್ ಇರಬೇಕು ಅವಳ ಹತ್ರ. ನಮ್ಮಲ್ಲಾದರೆ ಏನು ಹೇಳ, ಸುಮ್ಮನೆ ಕುಯ್ಕೋನ ಜಾವೋ ಜಾವೋ ಚಲೋ ಅಲ್ವಾ, ಏನಾರು ಇಟ್ಕೊಳ್ಬೋದು ಈಗ, ಎಲ್ಲರೂ ಇಟ್ಕೊಳ್ಬೋದು ಈಗ ಅಂತ ಅಲ್ವಾ. ಆದರೆ ಅವಳತ್ತು ಏನೇನು ಟೆಸ್ಟಿಂಗ್ ಮಷಿನ್ ಇತ್ತೋ ಗೊತ್ತಿಲ್ಲ, ತಕ್ಷಣ ಹಿಡಿದೇ ಬಿಟ್ಟಿದ್ದಾಳೆ. ನಿಲ್ಲು ಅನ್ಲ ಅಲ್ಲಿಂದನೇ ಅವಾಜ್ ಹಾಕಿದ್ದು ತಕ್ಷಣ. ಕಷ್ಟಂ ಕೇನಚ ಕಾರ್ಯೇಣ ಇಹ ಪ್ರಾಪ್ತೋ ನಾಲಯ. ನನಗೆ ಗೊತ್ತು ನೀನು ಬೆಕ್ಕಿನ ರೂಪದಲ್ಲಿದ್ದೀಯ, ನೀನು ಬೆಕ್ಕಲ್ಲ, ನೀನೊಂದು ಕೋತಿ, ಅರ್ಧ ಮನುಷ್ಯ ಅರ್ಧ ಮಂಗ. ಯಾರೋ ನೀನು, ಯಾಕೆ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀಯ, ಒಂದೇ ಸಲ ಪ್ರಶ್ನೆ ಸುರಿಮಳೆಯನ್ನು ಹಾಕಿಬಿಟ್ಟಿದ್ದಾಳೆ. ಕೊನೆಗೆ ನಶಕ್ಯ ಖಲ್ವಿಯಂ ಲಂಕ್ಯ ಪ್ರವೇಷ್ಟಂ ವಾನರತ್ವಯ. ನೋಡಿ ಶಬ್ದ ಹೇಳ್ತಾಳೆ ಅವಳು, ನೀನು ಬೆಕ್ಕಲ್ಲ, ವಾನರ ನೀನು. ಹಾಗಾಗಿ ನನ್ನಂಥವರೆಲ್ಲ ಇಲ್ಲಿರಬೇಕಿದ್ರೆ ನೀನು ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಾನು ಕೇಳಿದೆಲ್ಲ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನಾನೆಲ್ಲ ಟೆಸ್ಟ್ ಮಾಡ್ತೇನೆ, ನೀನು ನನ್ನ ಒಳಗೆ ಬಿಡ್ಬೋದೋ ಬೇಡವೋ ಅಂತ. ಆಗ್ಬೋದಾ ಅಂತ ಹೋಗ್ತೀಯಂತೆ, ಅದ್ರಲ್ಲಿ ಬಂದಾರಿ ಸುಂಕ ಇಲ್ಲ ಅಂತ ಆಚೆ ಹೋಗ್ತೀಯ ಅಂತ ಎಳೆದು ಹಾಕ್ತೇನೆ ನಿನ್ನನ್ನು ಅಂತ ಗದರಲ್ಲಿ. ತಕ್ಷಣ ಆಂಜನೇಯ ಕೇಳ್ತಾನೆ. ಅವಳು ಒಳ್ಳೆ ನೆಲ ಬಿಟ್ಟು ಕೋಪದಿಂದ ಎಗರ್ತಾ ಇದ್ದಾಳೆ. ಅಂದರೆ ಈಗಾಗಲೇ ಅವನು ಮೋಸ ಮಾಡಿ ಇಷ್ಟು ದೂರ ಬಂದುಬಿಟ್ಟಿದ್ದಾನಲ್ಲ ಅಂತ ಕೋಪ ಅವಳಿಗೆ. ಅದಕ್ಕೆ ಆಂಜನೇಯ ಹೇಳ್ತಾನೆ, ಕಾತ್ವಂ ವಿರೂಪ ನಯನ, ನೀನು ಯಾರೇ ಕುರೂಪಿಣಿ ಎನ್ನುವ ಹಾಗೆ ವಾಲ್ಮೀಕಿ ಮುನಿಗಳ ಆ ಕಾವ್ಯ ಚಮತ್ಕಾರ ನೋಡಬೇಕು. ಪುರದ್ವಾರೆ ಅವತಿಷ್ಠತೆ. ಓ, ಈ ಅಗಸೆ ಬಾಗಿಲಲ್ಲೇ ನಿಂತುಬಿಟ್ಟಿದೆಯೇ ದೈತ್ಯಾಕಾರ ತಾಳ್ಕೊಂಡು, ಸಾಲದಕ್ಕೆ ಏನು ಚೆನ್ನಾಗಿದೆಯೇ, ಒಂದು ಸಲ ನಿನ್ನ ನೋಡಿ ಮತ್ತೆ ಇನ್ನೊಂದು ಸಲ ಯಾರೂ ನೋಡೋದೇ ಇಲ್ಲ ನಿನ್ನ, ಹಂಗಿದೆಯೇ ನೀನು ಅಂತೆಲ್ಲ ಹೇಳಿ, ಕಿಮರ್ಥಂ ಚಾಪಿ ಮಾಮೃದ್ಧ, ಹೋಗಿ ಹೋಗಿ ನಾನು ಇಷ್ಟು ಸಣ್ಣವನು, ನನ್ನನ್ನು ಯಾಕೆ ತಡೀತಿದ್ದೀಯ ನೀನು, ಯಾರಾದರೂ ಮನೆ ಒಳಗಡೆ ಬೆಕ್ಕು ಬಂದರೆ ತಡೀತಾರ? ಛೇ 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 ಛೇ, ಅದು ಇಷ್ಟು ನಿನ್ನ ಆಕಾರಕ್ಕೆ ಅದು ಅವಮಾನ. ಹಾಗಾಗಿ ನಿರ್ಭರ್ತ್ಸಯತಿ ದಾರುಣ, ಇಷ್ಟು ಕಠೋರವಾಗಿ ನನ್ನ ಜೊತೆ ಬೈತಾ ಇದೆಯಲ್ಲ ಬೇರೆ ಅಂತೆಲ್ಲ ಹೇಳ್ತಾನೆ ಆಂಜನೇಯ. ಆಗ ನೀನು ಯಾರು ಅಂತ ಕೇಳಿದ್ನಲ್ಲ ಆಂಜನೇಯ, ತನ್ನ ಪರಿಚಯ ಮಾಡಿಸ್ತಾಳೆ ಅವಳು. ನೋಡಿ, ಅಹಂ ರಾಕ್ಷಸ ರಾಜಸ್ಯ ರಾವಣಸ್ಯ ಮಹಾತ್ಮನಃ, ನಾನು ಈ ರಾಕ್ಷಸ ರಾಜನ ಅಂತ ರಾವಣನ ಆಜ್ಞಾವರ್ತಿ, ಲಂಕೆ ರಕ್ಷಣೆಗೋಸ್ಕರ ಇರುವವಳು ನಾನೇ. ಲಂಕೆ ರಕ್ಷಣೆ ಮಾಡುವವಳು ನಾನೇ. ಅಂದರೆ ಲಂಕೆಯೇ ಪ್ರತಿರೂಪ. ಆ ರೂಪ, ಅದಕ್ಕೊಂದು ಮಾನುಷ ರೂಪ ಕೊಟ್ಟರೆ ನಂದು, ಅದಕ್ಕೊಂದು ಜಡವಾದ ರೂಪ ಕೊಟ್ಟರೆ ಇದು. ಹೀಗೆ ಹೇಳಿ ಕೊನೆಗೆ ಆಕೆ ಹೇಳ್ತಾಳೆ, ಇಲ್ಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನನ್ನ ಅನುಮತಿ ಇಲ್ಲದೆ ಯಾರೂ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನ ಶಕ್ಯ ಮಾಂ ಅವಜ್ಞಾಯ ಪ್ರವೇಷ್ಟುಂ ನಗರೀ, ನನ್ನನ್ನು ಅವಗಣಿಸಿ ಅಂದರೆ ನನ್ನನ್ನು ಲೆಕ್ಕಕ್ಕಿಲ್ಲದೆ ತಾತ್ಸಾರ ಮಾಡಿ ಯಾರು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಒಳಗೆ ಹೋಗುವಂತಿಲ್ಲ, ಇಲ್ಲೇ ನಿಲ್ಲ ಅಂತಾನೆ. ಆಗ ಆಂಜನೇಯ ಹೇಳ್ತಾನೆ, ಯಾಕೆ ಇಷ್ಟೆಲ್ಲ ಚೌಕಾಸಿ ನನ್ನ ಜೊತೆಗೆ, ನಾನೇನು ಕೆಟ್ಟದ್ದು ಮಾಡೋಲ್ಲ, ನಾನು ಒಬ್ಬ ಟ್ರಾವೆಲರ್, ನಾನು ನಿಮ್ಮ ಊರು ಈ ಲಂಕೆ ಇದೆಯಲ್ಲ, ಇಟ್ಸ್ ಎ ಗಾರ್ಡನ್ ಸಿಟಿ ಅಂತ ಕೇಳಿದ್ದೇನೆ ನಾನು. ಇಲ್ಲಿನ ಮನೆ, ಮಾಳಿಗೆಯ ಮನೆ, ಅದ್ರ ಮೇಲೆ ಇನ್ನೊಂದು ಮನೆ, ಓಹೋ ಎಷ್ಟೆಲ್ಲ ಚಂದ ಇದೆ ಅಂತ ಇಲ್ಲಿ ಬಂದವರೆಲ್ಲರೂ ನಮ್ಗೆ ಹೇಳಿದರು. ಹಾಗೇ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನಪ್ಪ. ನಾನು ನೋಡ್ಕೊಂಡು ನನ್ನ ಪಾಡಿ ನಾನು ಹೋಗ್ತೇನೆ, ನಿಮ್ಮೂರಿಗೆ ಒಬ್ಬರು ಜನ ನೋಡ್ಲಿಕ್ಕೆ ಬರ್ತಾರೆ, ನಿಂಗೆ ಸಂತೋಷ ಆಗೋದಿಲ್ವ ಅಂತ ಕೇಳಿದೆ ಆಂಜನೇಯ. ನಾನೊಬ್ಬ ಪ್ರಯಾಣಿಕ, ಟ್ರಾವೆಲರ್ ನಾನು, ಅದಕ್ಕೋಸ್ಕರ ನನ್ನನ್ನು ಒಳಗೆ ಬಿಟ್ಬಿಡು. ದ್ರಕ್ಷಾಮಿ ನಗರೀಂ ಲಂಕಾಂ ಸಾಟ್ಟ ಪ್ರಾಕಾರ ತೋರಣ, ಇಷ್ಟು ಸುಂದರವಾದಂಥ ನಗರವನ್ನು ನೀವು ಕಟ್ಟಿಸ್ಕೊಂಡಿದ್ದು ಯಾತಕ್ಕೋಸ್ಕರ? ಇಲ್ಲಿ ಪ್ರಯಾಣಿಕರು ಮತ್ತು ಟೂರಿಸ್ಟ್ ಅವರೆಲ್ಲ ಬರದೇ ಇದ್ದರೆ ಇದು ನಿರ್ಮಾಣ ಮಾಡಿದ್ದಕ್ಕೆ ಏನು ಬೆಲೆ ಅಲ್ವಾ? ಅದಕ್ಕೋಸ್ಕರ ನಾನು ಬಂದಿದ್ದೇನಪ್ಪ. ಸರ್ವತೋ ಮುಖ್ಯಾನಿ ದೃಷ್ಟುಂ ಆಗಮನಂ ಹಿಮೆ ಅಂತೆಲ್ಲ ಹೇಳಿ ಅವಳಿಗೇನು ಉತ್ತರ ಹೇಳಲಿಕ್ಕೆ ಆಗಬಾರ್ದು, ತನ್ನ ಮಾತಲ್ಲಿ ಕಟ್ಟಾಕಿಬಿಟ್ಟ ಈಗ ಅಂತ. ಕೊನೆಗೆ ಅವಳು ಹೇಳ್ತಾಳೆ, ಸಾಧ್ಯವೇ ಇಲ್ಲ, ಯಾವನೇ ಬಂದರೂ ಸಹ ನೀನು ಪಾಸ್ ತೊಗೊಂಡು ಬರಬೇಕು, ಒಳಗೆ ಹೋಗಬೇಕು ಅಂದರೆ. ಇದೇ ನನ್ನ ಹತ್ರ ಇಲ್ಲ, ಅದರಿಂದ ಇಲ್ಲಿಂದ ಗೆಟ್ ಔಟ್ ಅನ್ನೋ ತರಹ ಅವನು ಹೇಳ್ತಾನೆ. ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರ್ಯಾಸ್ಯೆ ಯಥಾಗತಂ. ಯಾಕಷ್ಟೆಲ್ಲ ಟೆನ್ಷನ್, ನಾನು ನೋಡ್ತೇನೆ, ಒಳಗಡೆ ಹೋಗಿ 1-2 ತಾಸು ಓಡಾಡ್ಕೊಂಡು ಬರ್ತೇನೆ, ಇನ್ನೂ ಇಲ್ಲೇ ಇರು, ಹೋಗ್ತಾ ಇರ್ತೇನೆ ಆಮೇಲೆ ನಾನು ಹೀಗೆ. ಇಷ್ಟು ಸುಲಭವಾದಂಥ ಭಾಷೆಯಲ್ಲಿ ಹೇಳ್ತಾರೆ ವಾಲ್ಮೀಕಿ ಮುನಿಗಳು. ಕೊನೆಗೆ
ಅವಳು ಬಿಡಲಿಕ್ಕೆ ಸಿದ್ಧಳಿಲ್ಲದೆ ಇದ್ದಾಗ ಸಾಧ್ಯವೇ ಇಲ್ಲ ಅಂಥೇಳಿ ಆಂಜನೇಯನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಮುಂದಾದಳು. ಕೊನೆಗೆ ಏನಾಯಿತು? ತತಃ ಕೃತ್ವಾ ಮಹಾನಾದಂ ಸಾವೈ ಲಂಕಾ ಭಯಾವಹಂ ತಲೇನ ವಾನರಶ್ರೇಷ್ಠಂ ತಾಡಯಾಮಾಸ ವೇಗಿತ. ಇವನು ಆಂಜನೇಯ ಇಷ್ಟು ಹೇಳಿ ಒಳಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ರೆ ಬಂದು ಹಿಂದ್ಗಡೆಯಿಂದ ಅವನಿಗೆ ಗುದ್ದೇ ಬಿಟ್ಲು ಇವಳು. ತಲೆಯನ ತಾಡಯಾಮಾಸ ಥರ ಮೋಸದಿಂದ ಹೊಡಿತಾರಲ್ಲ ಆ ಥರ ಮಾಡಿಬಿಟ್ಲು. ಕೊನೆಗೆ ಆಂಜನೇಯ ವಿಚಾರ ಮಾಡ್ತಾನೆ, ಓಹ್ ಜೋರಾಯ್ತಲ್ಲ ಇವಳಿದ್ದು ಅಂಥೇಳಿ ತಕ್ಷಣ ತನ್ನ ಎಡಗೈಯ ಮುಷ್ಟಿಯನ್ನು ಹೀಗೆ ಕಟ್ಟಿದನಂತೆ. ಕಟ್ಟಿ ಅವಳು ನೆತ್ತಿ ಮೇಲೆ ಒಂದಳ ತನ್ನ ಹಿಂಗೆ ಕೈಯನ್ನು ಹಿಂಗೆ ಬಿಟ್ಬಿಟ್ಟ, ಹಿಂಗಷ್ಟೇ. ವಾಲ್ಮೀಕಿ ಮುನಿಗಳು ಶಬ್ದ ಪ್ರಯೋಗ ಅಲ್ಲಿ. ಯಾಕೆ ಎಡಗೈಯಲ್ಲಿ ಹೊಡೆದ ಅಂತಂದರೆ ಸ್ತ್ರೀತೇತಿ ಮನ್ಯಮಾನ, ಹೆಂಗಸರು ತಪ್ಪು ಮಾಡಿದರೆ ಬಲಗೈಯಲ್ಲಿ ಹೊಡಿಬಾರ್ದಂತೆ. ಎಂಥ ಅದ್ಭುತವಾದಂತಹ ಸನ್ನಿವೇಶ ಅಂದರೆ ಅವ್ರಿಗೆ ಬಲಗೈಯಲ್ಲಿ ಬಿಡಬಾರ್ದು. ಯಾಕೆಂದ್ರೆ ಮತ್ತೆ ಅವರು ಮತ್ತೆ ಹೇಳೋಕ್ಕಾಗೋದಿಲ್ವಲ್ಲ ಹೀಗೆ ಅಂತ ಅಲ್ಲ, ಇವತ್ತದಕ್ಕೆ ಅಪವಾದ ಇರಬಹುದು. ಹಾಗಾಗಿ ಆಂಜನೇಯ ಸ್ತ್ರೀ ಚೇತಿ ಮನ್ಯಮಾನ ತನ್ನ ಎಡಗೈಯನ್ನು ಏನು ಮಾಡಿದ ಅಂದರೆ ಮುಷ್ಟಿ ಕಟ್ಟಿ ಮುಷ್ಟಿನ ಅಭಿಜಘಾನ ಏನಾಂ ಹನುಮಾನ್ ಕ್ರೋಧ ಮೂರ್ಛಿತ. ತನ್ನ ಕೈ ಬಿಟ್ಟಿದ್ದೆ ರಪ್ಪಂತ ಕೆಳಗೆ ಬಿದ್ಲು, ಮ್ಯಾನ್ಕಾಯಿ ಬಿದ್ದ ಹಾಗೆ ಬಿದ್ದವಳೆ ಲಭ ಲಭ ಅಂತ ಹವಿಕೊಳ್ಳೋಕೆ ಶುರು ಮಾಡಿದ್ಲು. ಅದಾದಮೇಲೆ ಸ್ತ್ರೀ ಚೇತಿ ಮನ್ಯಮಾನೇನ ನಾತಿಕ್ರೋಧಸ್ಯ ಅಂಕೃತ. ಅದು ಬೇರೆ ಹೇಳ್ತಾರೆ, ಸ್ತ್ರೀ ಹಂಗ ಜಾಸ್ತಿ ಹೊಡಿಬಾರ್ದು ಅಂತೇಳಿ ಆಂಜನೇಯ ಹೊಡಿಲಿಲ್ವಂತೆ, ಎತ್ತಿದ ಕೈಯನ್ನು ಕೆಳಗೆ ಬಿಟ್ಟಿದ್ದ ಅಷ್ಟೇನೆ. ಅಷ್ಟಕ್ಕೆ ಇಷ್ಟು ಅನಾಹುತ ಆಗೋಯ್ತು. ಪಾಪ ಬದುಕೋದಾರು ಬದುಕೊಂಡು ಹೋಗಲಿ ಅಂತ. ಆಗ ತಕ್ಷಣ ಅವಳು ಹೇಳ್ತಾನೆ, ನಿರ್ಜಿತಾಹಂ ತ್ವಯಾ ವೀರ, ನೀನು ನನ್ನನ್ನು ಗೆದ್ದುಬಿಟ್ಟಿದ್ದೀ. ನನಗೆ ಬ್ರಹ್ಮ ವರ ಕೊಟ್ಟಿದ್ನಪ್ಪ ಲಂಕೆಯನ್ನು ರಕ್ಷಣೆ ಮಾಡ್ಕೊಂಡಿರುವಂಥ. ಯಾವತ್ತು ಒಂದು ಕಪಿ ಬಂದು ನಿನಗೆ ಚಚ್ಚತ್ತ ಆವತ್ತೇ ಲಂಕೆ ಮುಗೀತು ಅಂತ ತೀರ್ಮಾನ. ಹಾಗಾಗಿ ಯಾವ ಪಾಸು ಬೇಡ ನೀವು ಒಳಗೆ ಹೋಗೋದಕ್ಕೆ, ನಾನೇನು ಬಿಟ್ಟಿದ್ದೇನೆ, ಹೋಗಿ ಏನೇನು ಮಾಡಬೇಕು ಎಲ್ಲ ಮಾಡು, ಇವತ್ತಿಗೆ ಲಂಕೆ ಆಯುಷ್ಯ ಮುಗೀತು. ಇಂಥ ಗೇಟ್ ಪಾಸ್ ಸಿಕ್ಕಿರಿ ಎಷ್ಟು ಅನುಕೂಲ ನೋಡ್ರಿ ನಮಗೆ ಅಲ್ವಾ. ಹೀಗೆ ಅಂಥೇಳಿ ಸ್ವಯಂಭುವ ಪುರಾದತ್ತಂ ವರದಾನಂ ಯಥಾಮಮ. ಬ್ರಹ್ಮ ನನಗೆ ವರ ಕೊಟ್ಟಿದ್ದ, ಆ ವರ ಇವತ್ತಿನವರೆಗೆ ಅದು ಊರ್ಜಿತವಾಗಿತ್ತು. ಇವತ್ತು ಆ ವರ ಏನಾಯ್ತು ಕೇಳಿದರೆ ಅದು ಎಕ್ಸ್ಪೈರ್ ಆಗೋಯ್ತು ಅಂತ ಹೇಳಿ, ಯದಾತ್ವಾಂ ವಾನರಃ ಕಶ್ಚಿತ್ ವಿಕ್ರಮಾತ್ ವಶಮಾಪ್ನುಯಾತ್ ಅಂಥೇಳಿ ಹೀಗೆ ಸಹಿಮೇ ಸಮಯ, ಈಗ ಆ ಸಮಯ ಬಂದಿದೆ. ಹಾಗಾಗಿ ರಕ್ಷಸಾಂಚೈವ ಸರ್ವೇಷಾಂ, ಆ ರಾವಣನಿಗೆ ಭಯ ಬಂದದ್ದು ನಿಶ್ಚಿತ, ಹೋಗು ನೀನು ಅಂಥೇಳಿ ಒಳಗಡೆ ಕಳಿಸ್ತಾಳೆ, ಹೋಗು ಅಂತ. ಈಗ ಆಂಜನೇಯ ಒಳಗಡೆ ಹೋಗಬೇಕು. ಹೇಗೆ ಹೋಗಬೇಕು? ಈಗ ಅವನನ್ನು ಯಾರೂ ತಡೆಯೋರಿಲ್ಲ, ಯಾಕೆಂದರೆ ಸೆಕ್ಯೂರಿಟಿ ಫೋರ್ಸ್ ಇವಾಗ ಇವನು ಹೇಳ್ದಂಗೆ ಕೇಳ್ತಾ ಇದೆ. ಅವಳು ಮೂರ್ಛಿತಳಾಗಿ ಬಿದ್ದುಬಿಟ್ಟಿದ್ದಾಳೆ ಅಷ್ಟೇ. ಒಂದು ಸುತ್ತ ಹಾಕಿರಬೇಕು ಆಂಜನೇಯ, ಅಥವಾ ಅವಳ ಹತ್ರ ಕೇಳಿದೇನು, ಮುಖದ್ವಾರ ಯಾವುದು, ದಕ್ಷಿಣ ದ್ವಾರ ಯಾವುದು, ಪಶ್ಚಿಮ ದ್ವಾರ ಯಾವುದು, ಉತ್ತರ ದ್ವಾರ ಯಾವುದು, ಇದರೊಳಗೆ ಈ ಲಂಕಾ ಸಾಮ್ರಾಜ್ಯದ ಹಿಂದಿನ ಬಾಗಿಲು ಯಾವುದು ಅಂತ. ಆಗ ಅವಳು ಹೇಳಿರಬೇಕು ಪ್ರಾಯಶಃ ಇದು ಹಿಂಬಡೆಯ ಬಾಗಿಲು ಅಂಥೇಳಿ. ಕೊನೆಗೆ ಆಂಜನೇಯ ಬರ್ತಾನೆ ಅಲ್ಲಿ, ಅದ್ವಾರೇಣ ಮಹಾಬಾಹು ಪ್ರಾಕಾರಮಭಿಪುಪ್ಲುವೇ. ಆ ಲಂಕೆಯ ಹಿಂಭಾಗದ ಬಾಗಿಲ ಒಳಗಡೆ ಹೋಗಲಿಲ್ಲ ಅವನು, ಪ್ರಾಕಾರಮಭಿಪುಪ್ಲುವೆ, ಕಂಪೌಂಡನ್ನು ಹಾರಿದನಂತೆ. ಯಾಕ್ರಿ ಇದು ಹೀಗೆ ಅಂತಂದರೆ, ಸಾಲದ್ದಕ್ಕೆ ಚಕ್ರೇ ಅಥ ಪಾದಂ ಸವ್ಯಂಚ ಶತ್ರುಣಾನ್ ಸತು ಮೂರ್ಧನಿ. ಎರಡು ಮಾತನ್ನ ಹೇಳ್ತಾರೆ ಇಲ್ಲಿ ವಾಲ್ಮೀಕಿ ಮುನಿಗಳು. ಆಂಜನೇಯ ಏನು ಮಾಡ್ದ ಅಂದರೆ ಆ ಲಂಕೆಯ ಮುಖದ್ವಾರದಿಂದ ಪ್ರವೇಶ ಮಾಡಲಿಲ್ಲ, ಹಾಗಿದ್ರೆ ಅದರ ಪಶ್ಚಿಮ ದ್ವಾರದಿಂದ ಅಂದರೆ ಅದರ ಹಿಂಭಾಗದಿಂದ ಪ್ರವೇಶ ಮಾಡ್ದ. ಒಂದು ಪ್ರವೇಶ ಮಾಡಬೇಕಿದ್ರೆ ಹೇಗೆ ಮಾಡ್ದ, ಪ್ರಾಕಾರ ಹಾರಿದ್ದಾನೆ, ಹಾರಿ ಮೊದಲು ನೆಲಕ್ಕೆ ಕಾಲಿಟ್ಟನಲ್ಲ, ಯಾವ ಕಾಲಿಟ್ಟ, ತನ್ನ ಎಡಗಾಲನ್ನು ಇಟ್ಟ. ಎರಡು ವಿಷಯವನ್ನು ಹೇಳ್ತಾರೆ. ಬೃಹಸ್ಪತಿಯ ನೀತಿಶಾಸ್ತ್ರ ಹಾಗೆ ಹೇಳುತ್ತೆ, ಶತ್ರುಗಳ ಮನೆಗೆ ಹೋಗಬೇಕಿದ್ರೆ ಆ ಮನೆಯ ಮುಂಭಾಗಿಲಿನಿಂದ ಪ್ರವೇಶ ಮಾಡಬಾರದು, ನಂಬರ್ 1. ಇನ್ನು ಅಲ್ಲಿ ಪ್ರವೇಶ ಮಾಡಬೇಕಿದ್ರೆ ಮೊದಲು ಏನು ಮಾಡಬೇಕಿಲ್ಲದ್ರೆ ಎಡಗಾಲನ್ನು ಮುಂದಿಡಬೇಕು. ಇಲ್ಲೆಲ್ಲ ನಮಗೆ ಪಾಠ ಉಂಟು, ನಾವು ನಮ್ಮ ಮನೆಯ ಒಳಗೆ ಬರಬೇಕಿದ್ರೆ ಯಾವಾಗಲೂ ಸಹ ಬಲಗಾಲನ್ನೇ ಮುಂದಿಟ್ಟು ಬರಬೇಕು. ಎಡಗಾಲನ ಮನೆಯಿಂದ ಆಚೆ ಹೋಗ್ಬೇಕಿದ್ರೆ ಎಡಗಾಲನ್ನು ಮುಂದಿಡಬೇಕು. ಇದೆಲ್ಲ ಸೂಕ್ಷ್ಮವಾದಂತಹ ವಿಚಾರ. ಹಾಗೇನೆ ನಮ್ಮ ಗೆಳೆಯರ ಮನೆಗೆ, ಆತ್ಮೀಯರ ಮನೆಗೆ ಹೋಗ್ಬೇಕಿದ್ರೆ, ಅವ್ರ ಮನೆ ಒಳಗೆ ಕಾಲಿಡಬೇಕಿದ್ರೆ ಬಲಗಾಲನ್ನೇ ಮುಂದಿಡಬೇಕು.
ಮತ್ತು ಅವ್ರ ಮನೆ ಹಿಂಬಾಗಿಲಿಂದ ಹೋಗೋದು ಅಲ್ಲ. ನೋಡಿ, ಇಲ್ಲಿ ವಾಲ್ಮೀಕಿ ಮುನಿಗಳು ಆಂಜನೇಯನ ಮೂಲಕ ನಮಗೆ ಈ ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಬಂದಂಥ ಶ್ರೀಕೃಷ್ಣ ಜರಾಸಂಧನ ವಧೆ ಮಾಡುವ ಸಂದರ್ಭದಲ್ಲಿ ಭೀಮನನ್ನು ಅರ್ಜುನನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಾಗ ಅಲ್ಲೂ ಹಾಗೇನೆ ಅದ್ವಾರೇಣ ರಿಪೋರ್ಗೇಹಂ, ಆ ಹಿಂಬಾಗಿಲಿನಿಂದ ಹೋಗ್ತಾನೆ. ಕೃಷ್ಣ ತನ್ನ ಎಡಗಾಲನ್ನ ಇಟ್ಟ. ಎಡಗಾಲನ್ನ ಇಡೋದು ಅಂದರೆ ಅದು ಭೂಮಿ ಅಲ್ಲ, ಅದಿಷ್ಟು ನಾವು ಕಾಲು ಇಷ್ಟೊತ್ತು ಅದು ಶತ್ರುವಿನ ತಲೆ ಅಂತ ಭಾವಿಸಬೇಕು. ಅಂದರೆ ನಾನು ನನ್ನ ಎಡಗಾಲನ್ನು ಶತ್ರುವಿನ ತಲೆ ಮೇಲೆ ಇಟ್ಟಿದ್ದೇನೆ ಅಂತ ಹೀಗೆ ಭಾವಿಸಿಕೊಂಡು ಆತ ಒಳಕ್ಕೆ ಪ್ರವೇಶ ಮಾಡ್ತಾನೆ. ಹೋದ ತಕ್ಷಣ ಆ ಲಂಕೆ ಒಳಗಡೆ ಎಲ್ಲದನ್ನು ನೋಡ್ತಾನೆ. ಅವನು ನೋಡಬೇಕಾದದ್ದು, ನೋಡಬಾರ್ದು, ನಾನು ಅದು ಯಾವುದನ್ನು ಹೇಳುವುದಿಲ್ಲ. ಯಾಕೆಂದರೆ ಇವತ್ತಿನ ವೇದಿಕೆಯಲ್ಲಿ ನಾನು ಅದು ಯಾವ ವಿಚಾರನೂ ಜಾಸ್ತಿ ವರ್ಣನೆ ಮಾಡುವಂಗಿಲ್ಲ. ಅಲ್ಲಿ ಏನೇನು ನೋಡಿದ ಅಂತಂದರೆ ರಾವಣನ ಸಂಗೀತ ಶಾಲೆ, ಅದರ ಜೊತೆಗೆ ಒಂದೇ ಮಾತು ಹೇಳಬೇಕು ಅಂದ್ರೆ ಅವನು ಪಬ್ಬು, ಬಾರು ಎಲ್ಲ ನೋಡ್ತಾ ಹೋಗಿದ್ದಾನೆ. ಮತ್ತು ಕೆಲವೆಲ್ಲ ಸ್ಪೇರ್ ಪಾರ್ಟ್ಸನ್ನೆಲ್ಲ ಪ್ರಾಯಶಃ ಇವತ್ತು ನಮ್ಮಲ್ಲಿ ಬೆಂಗಳೂರು ನಾವು ನೋಡ್ತೇವಲ್ಲ ರಸ್ತೆ ಹಂಚಿಗೆ, ಇವರೆಲ್ಲ ಅಲ್ಲೇ ನೋಡಿ ಕಲ್ತ್ಕೊಂಡು ಬಂದಿರಬೇಕು ಪ್ರಾಯಶಃ, ಹೇಗಾಗಿ ತೂಗು ಹಾಕಬೇಕು ಅಂತ. ಅದೆಲ್ಲ ರಾಜಾರೋಸಾಗಿ ನಡೀತಾ ಇತ್ತು. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳಿತ್ತು. ಅದನ್ನೆಲ್ಲ ನೋಡ್ತಾ ನೋಡ್ತಾ ರಾಜಮಾರ್ಗಂ ಸಮಾವೃತ್ಯ ಸ್ಥಿತಂ ರಕ್ಷೋಬಲಂ ಹತು. ಕೊನೆಗೆ ಆ ರಾಕ್ಷಸನ್ನೆಲ್ಲ ನೋಡ್ತಾನೆ. ಒಬ್ಳಿಗೆ ಒಂದೇ ಕಣ್ಣು, ಒಬ್ಳಿಗೆ 3 ಕಣ್ಣು, ಒಬ್ಳಿಗೆ 5 ಕಣ್ಣು, ಒಬ್ಳಿಗೆ ಮುಖ ತುಂಬ ಕಣ್ಣು, ಇಂಥವನ್ನೆಲ್ಲ ನೋಡ್ತಾ ನೋಡ್ತಾ ಆಂಜನೇಯ ಮುಂದಕ್ಕೆ ಬಂದು ವಿರೂಪಾನ್ ಬಹುರೂಪಾಂಶ್ಚ ಸುರೂಪಾಂಶ್ಚ ಸುವರ್ಚಸ. ಕೊನೆಗೆ ಬಂದು ಇನ್ನೇನು ಸಾಯಂಕಾಲ ಆಗಿದೆ. ಅಷ್ಟೊತ್ತಿಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ವಾಲ್ಮೀಕಿಗಳು, ಆಂಜನೇಯನ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೊತ್ತಿ ಚಂದ್ರ ಆ ಆಕಾಶ ಎನ್ನುವಂಥ ಸರೋವರದಲ್ಲಿ ತೇಲಿ ಬರ್ತಿದ್ದಂತೆ. ಅಂಥ ಕಲ್ಪನೆ ನೋಡಿ ಹೀಗೆ ಅಂತ. ಅಂದರೆ ಆಂಜನೇಯನಿಗೆ ಬೆಳಕನ್ನು ಹಾಯಿಸೋದಕ್ಕೆ. ರಾಮನ ಇನ್ನೊಂದು ಹೆಸರು ರಾಮಚಂದ್ರ ಅಲ್ವಾ, ಹಾಗಾಗಿ ಈ ಚಂದ್ರನ ಕೆಲಸಕ್ಕೆ ಹೋಗಬೇಕಿದ್ರೆ ಆ ಚಂದ್ರ ಬರಲೇಬೇಕಲ್ವಾ. ಹೀಗೆ ಆತನೂ ಸಹ ಅವನಿಗೆ ಬೆಳಕನ್ನು ಇಟ್ಟು ಸಹಾಯ ಮಾಡ್ತಿದ್ದ. ಆಸಸಾದಾತ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ. ಕೊನೆಗೆ ಆ ರಾವಣನ ಅಂತಃಪುರದ ಹತ್ರ ಬರ್ತಾನೆ. ಅವನನ್ನು ನೋಡ್ತಾನೆ. ಆಂಜನೇಯ ನೋಡಿದಂಥ ರಾವಣ ಒಂದು ತಲೆಯ ರಾವಣ ಆಗಿದ್ದ ಅಲ್ಲಿ. ಕೊನೆಗೆ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ಅವನ ಕೋಶಾಗಾರ, ಬೊಕ್ಕಸ, ಭಂಡಾರ, ಅದರ ಜೊತೆಗೆ ಅವನ ಆ ಶಸ್ತ್ರಾಸ್ತ್ರಗಳ ಸಂಗ್ರಹ ಎಲ್ಲ ನೋಡಬೇಕಲ್ಲ. ಮುಂದೆ ಯುದ್ಧ ಮಾಡುವ ಸಂದರ್ಭ ಬಂದಾಗ ಹೇಗಿದೆ ಇವನ ರಕ್ಷಣೆ, ಇವನ ಹತ್ರ ಎಷ್ಟೆಲ್ಲ ಆ ಯುದ್ಧ ಸಾಮಗ್ರಿಗಳು ಉಂಟು, ಎಲ್ಲವನ್ನು ನೋಡಿದ್ದಾನೆ ಆಂಜನೇಯ. ಪ್ರಾಯಶಃ ಇಂಥ ಒಬ್ಬ ರಾಯಭಾರಿ ಸಿಕ್ಕಿದರೆ ನಿಜವಾಗಿಯೂ ಅವನು ಅದೃಷ್ಟವಂತ ಹೀಗೆ ಅಂತ. ಸದ್ಯಕ್ಕೆ ನಮ್ಮ ದೇಶಕ್ಕೆ ಇಂಥವರೊಬ್ಬರು ಸಿಕ್ಕಿದ್ದಾರೆ ಅನ್ನೋ ಸಮಾಧಾನ. ಅಷ್ಟು ಹಿನ್ನೆಲೆಯಲ್ಲಿ ಕ್ರೀಡಾಗೃಹಾಣಿ ಮಧ್ಯದಲ್ಲೆಲ್ಲ ಏನು ಕ್ರಿಕೆಟ್ ಗ್ರೌಂಡ್ ಏನು, ವಾಲಿಬಾಲ್ ಗ್ರೌಂಡ್ ಏನು ಇಂಡೋರು ಮತ್ತು ಪುನಃ ಔಟ್ಡೋರು ಎಲ್ಲವೂ ಸಹ ಇತ್ತು ಅದರೊಳಗೆ. ಇಲ್ಲದೆ ಇರೋದು ಯಾವುದೂ ಇಲ್ಲ. ಅನೇಕ ರತ್ನ ಸಂಕೀರ್ಣಂ, ಮುತ್ತು ರತ್ನಗಳೆಲ್ಲ ರಾಶಿ ಹೀಗೆ ಅಂತ. ಇದರಲ್ಲಿ ಇಲ್ಲದೆ ಇರೋದು ಯಾವುದಂದ್ರೆ ಕಬ್ಬುಣ ಅಂತ ಇರಲಿಲ್ಲ ಪ್ರಾಯಶಃ, ಎಲ್ಲವುದು ಬಂಗಾರವೇ ಆಗಿತ್ತು ಅಂತ. ಹೀಗೆ ಈ ರೀತಿಯಾಗಿ ನೋಡ್ತಾ ಬಂದಂತಹ ಆಂಜನೇಯ ಆ ಪುಷ್ಪಕ ವಿಮಾನವನ್ನು ಸಹ ನೋಡಿದನಂತೆ. ಅದನ್ನು ಎಲ್ಲ ಸುದೀರ್ಘ ವರ್ಣನೆ ಮಾಡಿ ಕೊನೆಗೆ ಆತ ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬಂದಾದ ಮೇಲೆ ಮತ್ತೆ ಪುನಃ ಆಸಸಾದಾತ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ. ಆತ ಹೇಳ್ತಾನೆ, ಇದೇನು ಸ್ವರ್ಗೋಯಂ ದೇವಲೋಕೋಯಂ ಅಂತ. ಅಂದರೆ ಯಾರು ನೋಡದೇ ಇದ್ದರೆ ಸ್ವರ್ಗವನ್ನು ದೇವಲೋಕವನ್ನು ಒಂದ್ಸಲ ಲಂಕೆಯನ್ನು ನೋಡಿಬಿಟ್ರೆ ಅವರಿಗೆ ಅದೆಲ್ಲದರ ಅನುಭವ ಆಗ್ತಿತ್ತು ಹೀಗೆ ಎನ್ನುವಂಥ ಮಾತನ್ನು ವಾಲ್ಮೀಕಿ ಮುನಿಗಳು ಆಂಜನೇಯನ ಮೂಲಕ ನಮಗೆ ತಿಳಿಸ್ತಾರೆ. ಕೊನೆಗೆ ಆ ರಾಕ್ಷಸರ ಒಂದು ರೀತಿಯ ಅವನಿಗೆ ನಿದ್ದೆ ಬರೋವರೆಗೂ ಸಹ ಇವರು ಸಂಗೀತ ಕಚೇರಿ ಮಾಡ್ತಿದ್ರು. ಅವನು ಆ ಕಡೆಗೆ ಏರಿಸ್ತಾ ಇದ್ದ, ಇವರು ಸ್ವಲ್ಪ ಹಾಕ್ಕೊಳ್ತಾ ಇದ್ದರು. ಕೊನೆಗೆ ಅದೆಲ್ಲ ಅಲ್ಲೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಇವರು ಸಹ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರು. ಆ ಇನ್ಸ್ಟ್ರೂಮೆಂಟುಗಳ ಮೇಲೆ ಕೆಲವು ಜನ ಮನಗಿದ್ದಾರೆ, ಮತ್ತು ಕೆಲವು ಜನ ತಮ್ಮ ಮೈ ಮೇಲೆ ಆ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಕೊಂಡು ಹಾಗಾಗಿ ಕೂತಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಜನ ಒಬ್ಬರ ಮೇಲೆ ಇನ್ನೊಬ್ಬರು ಈ ರೀತಿಯಾದಂತಹ ಆ ಸನ್ನಿವೇಶಗಳನ್ನೆಲ್ಲ ನೋಡ್ತಾ ಆಂಜನೇಯ ಮುಂದಕ್ಕೆ ಬರ್ತಾನೆ. ಇದ್ದಕ್ಕಿದ್ದ ಹಾಗೆ ಒಂದು ಸಂಶಯ ಬಂದ್ಬಿಡ್ತು ಅವನಿಗೆ. ಏನಪ್ಪ ಅಂದರೆ
ಏನು ಜಗಾಮ ಮಹತೀಂ ಚಿಂತಾಂ ಧರ್ಮ ಸಾಧ್ವಸ ಶಂಕಿತ. ನಾನು ಹೇಳಿ ಕೇಳಿ ಬ್ರಹ್ಮಚಾರಿ, ಈ ಸ್ತ್ರೀಯರನ್ನೆಲ್ಲ ಈ ರೂಪದಲ್ಲಿ ಇರುವುದನ್ನೆಲ್ಲ ನಾನು ನೋಡಿಬಿಟ್ನಲ್ಲ, ಹಾಗಾಗಿ ನನ್ನ ಬ್ರಹ್ಮಚರ್ಯಕ್ಕೆ ತೊಂದರೆ ಆಯಿತಾ ಅಂತ ವಿಚಾರ ಮಾಡ್ತಾನೆ ಆಂಜನೇಯ. ಕೊನೆಗೆ ಅವನೇ ಒಂದು ತೀರ್ಮಾನಕ್ಕೆ ಬರ್ತಾನೆ. ಏನು ಅಂದರೆ ಕಾಮಂ ದೃಷ್ಟ ಮಯಾ ಸರ್ವಾಹ. ಹೌದು, ಎಲ್ಲರನ್ನೂ ನೋಡಿದ್ದೇನೆ. ಆ ಎಲ್ಲರನ್ನು ನೋಡಿದ್ದೇನೆ ಅಂದರೆ ಮತ್ತು ನಾನು ಯಾವುದನ್ನು ಬಿಡಿಸಿ ಹೇಳುವುದಿಲ್ಲ. ನಹಿಮೇ ಮನಸ್ಸಃ ಕಿಂಚಿತ್ ವೈಕೃತ್ಯಂ ಉಪಪದ್ಯತೆ. ಆದರೆ ಇಷ್ಟೆಲ್ಲ ಜನರನ್ನು ನೋಡಿದರೂ ಸಹ ನನ್ನ ಲಕ್ಷ್ಯ ಇದ್ದದ್ದು ಏನು ಅಂತಂದರೆ ಸೀತಾಮಾತೆ ಯಾರು ಅಂತ ಹುಡುಕೋದು. ಹಾಗಾಗಿ ನಾನು ಇವರು ಸೌಂದರ್ಯದ ಹಿಂದೆ ಬಿದ್ದವನಲ್ಲ, ಇವರು ಹೇಗೆ ಮನ್ಕೊಂಡಿದ್ದಾರೆ ಅಂತ ನೋಡೋದಲ್ಲ, ಇದು ಯಾವುದೂ ನನ್ನ ಉದ್ದೇಶ ಆಗಿರಲಿಲ್ಲ. ಹಾಗಾಗಿ ನನ್ನ ಮನಸ್ಸು ಕಿಂಚಿತ್ತೂ ಸಹ ಅದು ವಿಕಾರಗೊಳ್ಳಲಿಲ್ಲ. ಮನುಷ್ಯ ಪಾಪ ಮಾಡಿದ ಪಾಪ ಮಾಡಲಿಲ್ಲ ಅಂತ ತೀರ್ಮಾನ ಮಾಡೋದು ಹೇಗೆ ಅಂತಂದರೆ ಕೇವಲ ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಅದು ಪಾಪ ಆಗುವುದಿಲ್ಲ ಅಂತಾನೆ ಆಂಜನೇಯ. ಹಾಗಿದ್ರೆ ಕಣ್ಣು ನೋಡಿದ ಜೊತೆಗೆ ಮನಸ್ಸು ಸೇರಬೇಕು, ಅಂದರೆ ದುರಾಲೋಚನೆ ಮಾಡುವ ಮನಸ್ಸು ಸೇರಬೇಕು, ಆಗ ಮಾತ್ರ ಅದು ತಪ್ಪು. ಮನಸೈವ ಕೃತಂ ಪಾಪಂ ನ ಶರೀರ ಕೃತಂ ಕೃತಂ. ಶರೀರ ಕೃತಂ ನ ಕೃತಂ. ಶರೀರದಿಂದ ಮಾಡಿದ್ದು ಅದು ಪಾಪವೇ ಅಲ್ಲ. ಹಾಗಾಗಿ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಒಂದು ಮನುಷ್ಯ ಬಂಧಕ್ಕೆ ಅಥವಾ ಮೋಕ್ಷಕ್ಕೆ ಒಳಗಾಗುವುದು ಯಾವುದರಿಂದ? ಅವನ ಮನಸ್ಸಿನ ಆ ಚಟುವಟಿಕೆಯಿಂದಾಗಿ. ಹಾಗಾಗಿ ನನ್ನ ಮನಸ್ಸು ಅದು ಸುಸ್ಥಿರವಾಗಿ ನನ್ನಲ್ಲಿ ಉಂಟು. ನಾಣ್ಯತ್ತಮಯ ಶಕ್ಯ ವೈದೇಹಿ ಪರಿಮಾರ್ಗಿತಂ. ಅಲ್ಲ, ಒಬ್ಬ ಸ್ತ್ರೀಯನ್ನು ಹುಡುಕಬೇಕು ಅಂತಾರೆ ಪುರುಷರ ಮಧ್ಯೆಯಲ್ಲಿ ಹುಡ್ಕೋದಕ್ಕಾಗತ್ತಾ? ಯಾರ ಮಧ್ಯೆಯಲ್ಲಿ ಹುಡುಕಬೇಕು? ಸ್ತ್ರೀ ಮಧ್ಯದಲ್ಲೇ ಹುಡುಕಬೇಕು ಅಲ್ವಾ? ನಮ್ಮದೊಂದು ಎಮ್ಮೆ ಕಳೆದೋಗಿದೆಯಪ್ಪ, ಆ ಎಮ್ಮೆ ನಾವು ಎಲ್ಲಿ ಹುಡುಕಬೇಕು? ನಾಯಿಗಳ ಮಧ್ಯೆಯಲ್ಲಿ ಹುಡ್ಕೋದಕ್ಕಾಗತ್ತಾ? ಎಮ್ಮೆಗಳ ಮಧ್ಯದಲ್ಲಿ ಹುಡುಕಬೇಕು ಅದನ್ನು ಅಲ್ವಾ? ಹಾಗಾಗಿ ಈ ರೀತಿಯಾಗಿ ಆ ಸ್ತ್ರೀಯನ್ನು ಹುಡುಕಬೇಕಾದ್ರಿಂದ ತದಿದಂ ಅರ್ಗಿದಂ ತಾವತ್ ಶುದ್ಧೇನ ಮನಸ. ಆದ್ದರಿಂದ ನನ್ನ ಮನಸ್ಸು ಶುದ್ಧವಾಗುಂಟು. ಹಾಗಾಗಿ ಇದರಿಂದ ನನಗೆ ಯಾವ ರೀತಿಯಾದಂಥ ಪಾಪವೂ ಸಹ ಸಂಭವಿಸುವುದಿಲ್ಲ. ವಿಚಿನ್ವತೋ ದರ್ಶನಮೇತಿ ಮೈಥಿಲಿ ಅಂತೆಲ್ಲ ಹೇಳ್ತಾ ಕೊನೆಗೆ ಹೇಳ್ತಾನೆ, ಎಲ್ಲ ಕಡೆಗೂ ಹುಡುಕಿದ್ದಾನೆ. ಆತ ಹೇಳ್ತಾನೆ 4 ಅಂಗುಲಗಳ ಜಾಗವನ್ನು ಸಹ ಲಂಕೆಯಲ್ಲಿ ಆತ ಹುಡುಕದೆ ಬಿಟ್ಟಿಲ್ಲ. ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಆಗಿರುತ್ತ್ರಿ, 4 ಅಂಗುಲನೂ ಹುಡುಕಲ್ಲ ಪಾಪ ಇವರು, ಅಷ್ಟೇ ವ್ಯತ್ಯಾಸ. ಚತುರಂಗುಲ ಮಾತ್ರ ಅಪಿ ನಾವಕಾಶಸ್ಸ ನ ವಿದ್ಯತೆ. ಲಂಕೆಯಲ್ಲಿ ಆಂಜನೇಯ ಹುಡುಕದೆ ಬಿಟ್ಟಂಥ 4 ಅಂಗುಲಗಳಷ್ಟು ಅಂದರೆ ಒಂದು 4 ಇಂಚು ಅಂತ ಇಟ್ಕೊಳ್ಳಿ, ಬಿಡದೆ ಹುಡುಕಿದ್ದಾನೆ. ಅಷ್ಟರ ಮಟ್ಟಿಗೆ ಶೋಧನೆ. ಕೊನೆಗೆ ಆತ ತುಂಬ ಬೇಸರಕ್ಕೆ ಒಳಗಾಗ್ತಾನೆ. ಏನು ಮಾಡಲಿ, ಸೀತಾದೇವಿ ಸಿಗ್ತಾ ಇಲ್ವಲ್ಲ, ಪ್ರಾಯಶಃ ನನಗನ್ಸುತ್ತೆ ರಾವಣ ಅವಳನ್ನು ತಿಂದು ತೇಗಿಬಿಟ್ಟಿರಬೇಕು. ಜೀವತಿ ವಾ ನವ, ಮೊದಲೇ ಸಂಶಯ ಎತ್ಕೊಂಡಿದ್ದಲ್ಲ. ಹಾಗೆ ಅದಕ್ಕೋಸ್ಕರ ತೀರ್ಮಾನ ಮಾಡ್ತಾನೆ, ನಾನೇ ಇನ್ನು ಏನು ಮಾಡಲಿ, ಸೀತೆ ಸಿಗದೇ ಇದ್ಮೇಲೆ ನಾನು ಹೀಗೆ ಹೋದೆ ಅಂತಾದರೆ ಕಪಿಗಳೆಲ್ಲ ನನ್ನನ್ನು ಏನು ಅಂದ್ಕೊಳ್ತಾರೆ. ಯಾಕೆಂದರೆ ಆ ಮಹೇಂದ್ರ ಪರ್ವತ ಜಿಗುವಾಗ ಒಂದು ಮಾತು ಹೇಳಿದ್ದ, ಸರ್ವಥಾ ಕೃತಕಾರ್ಯೋಹಂ, ನಾನು ಸೀತಾದೇವಿಯ ಇರುವಿಕೆಯ ತಾಣವನ್ನು ಹುಡುಕಿಕೊಂಡೇ ಬರ್ತೇನೆ, ಹಾಗೇ ಬರುವುದಿಲ್ಲ ಅಂತ ಒಂದು ಆಶ್ವಾಸನೆ ಮಾತನ್ನು ಕೊಟ್ಟಿದ್ದ. ಅವರೆಲ್ಲರೂ ನಾನು ಈಗ ಹಾಗೆ ಹೋದರೆ ಕಾಯ್ತಾ ಇರ್ತಾರೆ. ಆಂಜನೇಯ ಏನಾಯಿತು ಅಂತ ಕೇಳಿದರೆ ಏನು ಉತ್ತರ ಹೇಳಲಿ ನಾನು ಅಲ್ವಾ? ಅದಕ್ಕೋಸ್ಕರ ಇಲ್ಲ, ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಇರುವಾಗ ತಕ್ಷಣವೇ ಮುಂದ್ಗಡೆ ಇಲ್ಲೇನೋ ಒಂದು ತೋಪು ಕಾಣ್ತಾ ಇದೆಯಲ್ಲ, ಇಲ್ಲೊಂದು ನೋಡಲೇ ಇಲ್ಲ ನಾನು ಅಂಥೇಳಿ ತಾನು ಕುಳಿತ ಜಾಗದಿಂದ ಅಲ್ಲಿಗೆ ನೇರವಾಗಿ ಆಂಜನೇಯ ಜಿಗಿತಾನೆ, ನೇರವಾಗಿ ಹೋಗ್ತಾನೆ. ಹಾಗೆ ಹೋದಂಥ ಆಂಜನೇಯ ಅಲ್ಲೊಂದು ಶಿಂಶಪಾ ವೃಕ್ಷ. ಶಿಂಶಪಾ ವೃಕ್ಷ ಅಂದರೆ ಮುಳ್ಳು ಮುತ್ತುಗದ ಮರ. ಅದು ಒಂದು ರೀತಿಯ ವಿಚಿತ್ರವಾದಂಥ ಮರ ಅದು. ಅದರ ಪಕ್ಕದಲ್ಲೇ ಒಂದು ಚಂದ್ರಪ್ರಾಸಾದ ಅನ್ನುವಂಥ ದೊಡ್ಡ ಕಟ್ಟಡ. ರಾವಣ ಬೇಸಿಗೆ ಕಾಲದಲ್ಲಿ ತಣ್ಣಗೆ ಗಾಳಿ ಬೀಸ್ತಲ್ಲಿ ಅಂಥೇಳಿ ಬಂದು ಕೂತ್ಕೊಂಡು ಎದ್ದು ಹೋಗ್ತಾ ಇದ್ದಂತೆ. ಹಾಗಾಗಿ ಆ ಕಡೆ ಆತ ನೋಡಿದ, ಇನ್ನೇನು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದ. ಹೋಗಿಯೂ ಹೋಗಿ ಆ ಶಿಂಶಪಾ ವೃಕ್ಷದ ಮೇಲೆ ಕುಳಿತಿದ್ದಾನೆ ಆಂಜನೇಯ. ಕುಳಿತು ಆತ ನೋಡ್ತಾನೆ ಮುಂದ್ಗಡೆ ಒಂದು ಕಟ್ಟೆ, ಆ ಕಟ್ಟೆಯಲ್ಲಿ ಇನ್ನೊಂದು ಶಂಶಪಾ ವೃಕ್ಷ, ಆ ವೃಕ್ಷದ ಕೆಳಗಡೆ ಒಬ್ಬಾಕೆ ಸ್ತ್ರೀ ಕುಳಿತಿದ್ದಾಳೆ. ಇಷ್ಟು ಆಂಜನೇಯ ನೋಡ್ತಾ ಇರುವಾಗ ಆ ಕಡೆಯಿಂದ ನೋಡಿ ಡೋಳು ದುಂದಿ ಜುಂಜು ಎಲ್ಲ ಹೇಳ್ಕೊಂಡು ಮೆರವಣಿಗೆ ಬಂತಪ್ಪ. ಯಾರಿದ್ದು ಅಂದರೆ ನಮ್ಮ
ರಾವಣೇಶ್ವರ ಸಾಹೇಬರ ಒಂದು ಪ್ರೊಸೆಷನ್ ಇಷ್ಟಾಗುವಾಗ ರಾತ್ರಿ ಸುಮಾರು 12:30 1 ಗಂಟೆ ಇರಬಹುದು. ಬಂದಿದ್ದಾನೆ ಆ ಜುಂಜು ದೀವಿಗೆಯಲ್ಲಿ. ಅವನಿಗೆ ಸೀತೆಯ ನೆನಪಾಗಿಬಿಟ್ಟಿದೆ. ಬಂದಿದ್ದಾನೆ. ಬಂದವನೇ ಮಾಮೂಲಾಗಿ ಸೀತೆ ಹತ್ರ ಏನೇನೆಲ್ಲ ಅವನ ಮಾತುಗಳು ಹುಚ್ಚುಚ್ಚಾದಂತಹದ್ದು. ಕೊನೆಗೆ ಸೀತೆ ಅದು ಯಾವುದಕ್ಕೂ ಸೊಪ್ಪಾಗದೇ ಇದ್ದಾಗ ಆಂಜನೇಯನಿಗೆ ನಿರ್ಧಾರ ಆಗತ್ತೆ. ಇಯಂ ಸಾ ಅಂತಾನೆ ನೋಡಿ. ಇಯಂ ಸಾ, ಇವಳೇ ಅವಳು ಅಂತ. ಹೇಗೆ ಅಂತಂದರೆ ರಾಮಶ್ಚತುರ್ಭ್ಯ ಪರಿತಪ್ಯತೆ, ಯತ್ಕೃತೇ ರಾಮ ಚತುರ್ಭ್ಯ ಪರಿತಪ್ಯತೆ. ಯಾವಳಿಗೋಸ್ಕರ ರಾಮ 4 ರೀತಿಯಲ್ಲಿ ಪರಿತಪಿಸ್ತಾ ಇದ್ನೋ ಅವಳೇ ಇವಳು. ಯಾರ್ಯಾರು ಅಂತಂದರೆ ಹಾಗೆ ಯಾವ್ಯಾವ ರೀತಿಯಲ್ಲಿ ರಾಮ ಪರಿತಪಿಸ್ತಾ ಇದ್ದ ಅಂತಂದರೆ ಕಾರುಣ್ಯೇನ ಆನೃಶಂಸೇನ ಶೋಕೇನ ಮದನೇನ ಚ. ಕಾರುಣ್ಯ, ದಯೆ ಮತ್ತು ಶೋಕ ಮತ್ತು ಪ್ರೀತಿಯ ಭಾವನೆಯಿಂದ ರಾಮ ದುಃಖ ಪಡ್ತಾ ಇದ್ದ. ಯಾಕೆ ಅಂದರೆ ಕಾರುಣ್ಯ ಅಂದರೆ ಸ್ತ್ರೀ ಪ್ರಣಷ್ಟೇತಿ ಕಾರುಣ್ಯಾತ್. ಒಬ್ಬ ಸ್ತ್ರೀಗೆ ರಕ್ಷಣೆಯನ್ನು ಕೊಡಲಿಕ್ಕಾಗಲಿಲ್ಲ ಅಂತ ರಾಮ ಚಡಪಡಿಸ್ತಾ ಇದ್ದಂತೆ. ಮೊದಲನೇದು. ಎರಡನೇದು, ಆ ಸ್ತ್ರೀ ಬರೇ ಸ್ತ್ರೀ ಅಲ್ಲ, ನನ್ನನ್ನು ನಂಬಿಕೊಂಡು ಬಂದವಳು ಎನ್ನುವಂತಹ ದೃಷ್ಟಿಯಿಂದ ಚಡಪಡಿಸ್ತಾ ಇದ್ದ. ಅದರ ಜೊತೆಗೆ ಪತ್ನಿ ನಷ್ಟೇತಿ ಶೋಕೇನ. ಪತ್ನಿ ಅಂದರೆ ಯಾವಳು ಪತಿಯ ಯಜ್ಞ ಯಾಗಾದಿ ಕಾರ್ಯಗಳಲ್ಲಿ ಸಹಕರಿಸುವವಳು ಅವಳಿಗೆ ಪತ್ನಿ ಅಂತ ಹೆಸರು, ಬೇರೆಯವರೆಲ್ಲ ವೈಫು. ಹಾಗಾಗಿ ಪತ್ನಿ ನಷ್ಟೇತಿ ಶೋಕೇನ ಪ್ರಿಯೇತಿ ಮದನೇನ ಚ. ಅಷ್ಟೇ ಅಲ್ಲ, ವಿಶ್ವಾಮಿತ್ರರಂಥವರು ನಿಂತು ಮಾಡಿಸಿದಂಥ ಮದುವೆ ನನ್ನದು ಮತ್ತು ಜಾನಕಿದು. ಹಾಗಾಗಿ ಎಲ್ಲ ಭಾವನೆಗಳಿಂದ ಆತ ತುಂಬ ದುಃಖ ಪಡ್ತಾ ಇರುವುದನ್ನು ನೆನಪಿಸಿಕೊಳ್ತಾನೆ. ಕೊನೆಗೆ ರಾವಣ ಏನೆಲ್ಲ ಮಾಡಿದರೂ ಸಹ ಸೀತೆ ಬಗ್ಗದೇ ಇರುವಾಗ ಧಾನ್ಯಮಾಲಿನಿ ಎನ್ನುವಂಥ ಒಬ್ಬಾಕೆ ರಾವಣನ ಪತ್ನಿ ಅವಳು ಹೇಳ್ತಾಳೆ, ಯಾಕೆ ಸುಮ್ಮನೆ ಸೀತೆಯನ್ನು ನೀನು ಈ ರೀತಿಯಾಗಿ ಕಾಡ್ತಿದ್ದೀಯೇ, ನಾವೆಲ್ಲ ಇದ್ದೇವೆ ಬಾ ಅಂಥೇಳಿ ಅವನಿಗೆ ಹೇಳ್ಕೊಂಡದ್ದು. ಅಷ್ಟೊತ್ತಿಗೆ ಅವನಿಗೆ ಫುಲ್ಲು ಈ ಕಡೆ ಪ್ರಪಂಚದ ಅರಿವು ನಿಂತೋಗಿತ್ತು ಅವನಿಗೆ. ಅಂದರೆ ಅಷ್ಟರ ಮಟ್ಟಿಗೆ ಮಧ್ಯದೆಲ್ಲ ಕೊಡ್ತಾಯಿದ್ರು ಅವನಿಗೆ. ಗ್ಲಾಸಲ್ಲಿ ಹಾಕೋದು ಕೊಡೋದು, ಹಾಕೋದು ಕೊಡೋದು ಹೀಗೆ ಅಂತ. ಮತ್ತು ನಾನು ಏನು ಅಂತ ಹೇಳೋದಿಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ. ಹಾಗಾಗಿ ಏನನ್ನು ಕುಡಿದ್ರೆ ತಾನು ಕುಡಿದಿದ್ದೇನೆ ಅಂತ ಗೊತ್ತಾಗೋದಿಲ್ವೋ ಅದನ್ನೆಲ್ಲ ಸಾಕಷ್ಟು ಆವಾಗ ಅವರು ಎರಸಿ ಕೊಡ್ತಿದ್ರು. ಕೊನೆಗೆ ಏನಾಯಿತು, ಕುಡಿದ ಆಮೇಲೆ ಜಾಸ್ತಿ ಆದಾಗ ಅವಳು ವಿಚಾರ ಮಾಡಿದ್ಲು, ಇನ್ನು ಇವನಿಗೆ ಮಾತನಾಡಲಿಕ್ಕೆ ಕೊಡಬಾರ್ದು ಅಂಥೇಳಿ ಧಾನ್ಯಮಾಲಿನಿ ಅವನ ಕೈಯನ್ನು ಹಿಡಿದು ಎಳ್ಕೊಂಡು ಹೋದ್ಲು. ಹಾಗೆ ಎಳ್ಕೊಂಡು ಹೋದ ಆದಮೇಲೆ ಕೊನೆಗೆ ಈಗ ಆಂಜನೇಯ ಅವನು ಹೋಗಿದ್ದಾನೆ. ಈಗ ತೀರ್ಮಾನ ಮಾಡ್ತಾನೆ. ನೋಡ್ತಾ ಇದ್ದಾನೆ, ಸೀತೆ ಈ ರಾವಣನ ಮಾತಿನಿಂದಾಗಿ ತುಂಬ ಬೇಸರಪಟ್ಟಿದ್ಲು. ಮತ್ತು ಸಾಲದ್ದಕ್ಕೆ ಅವನು ಒಂದು ಮಾತು ಹೇಳಿದ್ದ, ಇನ್ನು 2 ತಿಂಗಳ ನಿನಗೆ ಅವಕಾಶ ಕೊಡ್ತೇನೆ, 60 ದಿವಸ 60 ದಿನಗಳ ಒಳಗಾಗಿ ನೀನು ನನ್ನವಳಾದರೆ ಸಂತೋಷ, ಅದಿಲ್ಲದೆ ಇದ್ದರೆ 61ನೇ ದಿವಸ ನಿನ್ನನ್ನು ಪ್ರಾತರಾಶಃ ನನ್ನ ಬೆಳಗಾತನ ಬ್ರೇಕ್ಫಾಸ್ಟಿಗೆ ನಿಂದೇ ತಿಂಡಿ ಆವತ್ತು ಅಂತ ಹೇಳಿದ್ದ. ಅಂದರೆ ಇಷ್ಟು ಕಠೋರವಾಗಿ ಅದನ್ನು ಹೇಳಿದ್ದನ್ನು ಆಂಜನೇಯ ಕೇಳಿಸ್ಕೊಂಡಿದ್ದಾನೆ. ಎಲ್ಲವನ್ನೂ ಸೂಕ್ಷ್ಮ ನೋಡ್ತಾ ಇದ್ದಾನೆ, ಏನೆಲ್ಲ ಆಗತ್ತೆ ಸನ್ನಿವೇಶ ಅಂಥೇಳಿ. ಈಗ ಸೀತಾದೇವಿ ಇದರಿಂದ ಬೇಸರ ಪಟ್ಕೊಂಡು ನನಗೆ ಬದುಕೇ ಬೇಡ ಅಂಥೇಳಿ ತೀರ್ಮಾನ ಮಾಡಿ ಅವಳ ಕೂದಲು ಬೇರೆ ಬಿಚ್ಕೊಂಡಿತ್ತು. ಹಾಗೆ ಬಿಚ್ಕೊಂಡಂತಹ ಕೂದಲನ್ನು ಹಾಗೇ ಇಟ್ಕೊಂಡು ನೇರವಾಗಿ ಯಾವ ವೃಕ್ಷದ ಮೇಲೆ ಆಂಜನೇಯ ಕುಳಿತಿದ್ದಾನೋ ಅದೇ ವೃಕ್ಷದ ಕೆಳಕ್ಕೆ ಬಂದು ಅದರ ಟೊಂಗೆಯನ್ನು ಹಿಡಿದು ಈ ಟೊಂಗೆಗೆ ತನ್ನ ಕೂದಲನ್ನು ಕಟ್ಟಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಯಾಕೆಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಲ್ಲೇನು ಫ್ಯಾನ್ ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು? ಅಥವಾ ಯಾರ ಹತ್ರರು ನಾನು ಸಾಯ್ತೇನೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ರು ಅಂದರೆ ಅದೂ ಇಲ್ಲವೇ ಇಲ್ಲ ಅಲ್ವಾ? ನಮ್ಮಲ್ಲಿ ಕೆಲವು ಜನ ತುಂಬ ಜನ ಸಾಯಬೇಕು ಅಂತ ಪ್ರಯತ್ನ ಮಾಡೋರು ಇದ್ದಾರೆ. ಹೋಗಿಬಿಟ್ಟು ರೈಲ್ವೆ ಕಂಬಿ ಮೇಲೆ ಕೂತ್ಬಿಡ್ತಾರೆ. ದುರ್ದೈವ ಅವ್ರ ಅದೃಷ್ಟ, ಆವತ್ತು ರೈಲ್ವೆನೇ ಬರೋದಿಲ್ಲ ಅಲ್ವಾ? ಆಮೇಲೆ ಹೋಗ್ಬಿಟ್ಟು ಕರೆಂಟ್ ಕಂಬಿ ಹಿಡಿಯೋದು, ಆವತ್ತು ಕರೆಂಟೇ ಇಡೀ ದಿವಸ ಇರೋದಿಲ್ಲ. ಏನು ಮಾಡ್ತೀರಿ? ಹಾಗಾಗಿ ಅವಳೇ ಹೇಳ್ತಾಳೆ, ಸಾವು ನಾವು ನೆನೆಸ್ಕೊಂಡು ಮಾತ್ರಕ್ಕೆ ಬರುವುದಿಲ್ಲ ಅಂತ. ಸೀತಾದೇವಿಯ ಮಾತು, ಜ್ಞಾನಿಗಳ ಮಾತು. ಹಾಗಾಗಿ ಎಲ್ಲರಿಗೂ ಸಹ ಸಾವು ನಾವು ಕರೆದಾಗೆಲ್ಲ ಬರುವುದಿಲ್ಲ, ಕೆಲವು ಜನರಿಗೆ ಮಾತ್ರ ಅಂಥೇಳಿ ಕೊನೆಗೆ ಆಕೆ ಈ ಗಿಡಕ್ಕೆ ಟೊಂಗೆಗೆ ತನ್ನ
ಅಕಾಲೇ ದುರ್ಲಭೋ ಮೃತ್ಯು ಸ್ತ್ರೀಯಾವ ಪುರುಷಸ್ಯವ. ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಅಕಾಲದಲ್ಲಿ ಮೃತ್ಯು ಅನ್ನೋದು ಬರೋದಿಲ್ಲ. ನಮ್ಮಲ್ಲಿ ತುಂಬ ಜನ ಹೇಳ್ತಾರೆ, ನಾನು ಸತ್ತೋಗಬೇಕು, ಇನ್ನು 2 ದಿವಸ ನಾನು ಬದುಕಬೇಕು ಅಂತ. ಹಾಗೆ ಹೇಳ್ತಾನೆ ಒಂದು ದಶಮಾನೋತ್ಸವ ಆಗಿಬಿಡುತ್ತೆ ಕೆಲವು ಸಲ. ಹಾಗಾಗಿ ವಾಲ್ಮೀಕಿ ಮುನಿಗಳ ಮಾತು ಅದು ಎಷ್ಟು ಸತ್ಯ ನೋಡಿ. ಹಾಗಾಗಿ ಯಾರಿಗೇ ಆಗಲಿ ಆ ಮೃತ್ಯು ಎನ್ನುವಂಥದ್ದು ಸಹ ಅದು ತೀರ್ಮಾನ ಮಾಡಬೇಕೇ ಅಷ್ಟೇ ಹೊರತು ನಾವು ತೀರ್ಮಾನ ಮಾಡಿದ್ರಿಂದ ಮರಣ ಬರುವುದಿಲ್ಲ. ಸ್ವತಃ ಸೀತಾದೇವಿ ಇಂಥ ಮಾತನ್ನು ಹೇಳ್ತಾಳೆ. ಕೊನೆಗೆ ಸೀತೆ ಈ ರೀತಿಯಾಗಿ ತೀರ್ಮಾನಕ್ಕೆ ಬಂದಾಗ ಆಂಜನೇಯ ವಿಚಾರ ಮಾಡ್ತಾನೆ, ಈಗ ಏನು ಮಾಡಬೇಕು ನಾನು ಅಂತ. ಸೀತೆ ಅನ್ನೋದು ಪಕ್ಕಾ ಆಗಿದೆ ಅವನಿಗೆ ಇವಾಗ, ಇವಳೇ ಸೀತೆ. ಯಾಕೆಂದರೆ ಅವನು ಹೇಳ್ತಾನೆ, ರಾಮ ಅವಳ ಬಣ್ಣ ಹೇಗಿದೆ ಅಂತ ಹೇಳಿದ್ನೋ ಅದೇ ಬಣ್ಣ, ಅವಳ ಆಕಾರ ಹೇಗಿದೆ ಅಂತ ಹೇಳಿದ್ನೋ ಅದೇ ಆಕಾರ, ಏನು ಗುರುತುಗಳನ್ನು ಹೇಳಿದ್ನೋ ಅದೇ ಗುರುತು. ಇದೆಲ್ಲವನ್ನು ನೋಡಿದಂಥ ಆಂಜನೇಯ ತೀರ್ಮಾನ ಆಗಿದೆ. ಅದಕ್ಕೋಸ್ಕರ ಇಯಂ ಸಾ ಅಂತ ಉದ್ಗಾರ ಮಾಡಿದ್ದಾನೆ. ಸಾಲದ್ದಕ್ಕೆ ಅದೇ ಮರದ ಹತ್ರ ಬಂದು ಆ ಟೊಂಗೆಗೆ ತನ್ನ ಕೂದಲನ್ನು ಕಟ್ಟಿಕೊಂಡು ಇನ್ನೇನು ಸಾಯಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾಗ ತಕ್ಷಣ ಏನಾಯಿತು ಅಂದರೆ ಅವಳ ಎಡಗಣ್ಣು, ಎಡಭುಜ ಮತ್ತು ಎಡ ಮಂಡಿ ಎಲ್ಲವೂ ಸಹ ಅದುರಿದವಂತೆ. ಸ್ತ್ರೀಯರಿಗೆ ಈ ರೀತಿಯಾಗಿ ಎಡಭಾಗ ಕಂಪಿಸಿದರೆ ಅದೆಲ್ಲ ಶುಭ ಲಕ್ಷಣ ಅಂತ ತೀರ್ಮಾನ ಮಾಡಿದಂಥ ಸೀತೆ, ಓಹ್ ಏನೋ ಶುಭ ಲಕ್ಷಣ ಆಗ್ತಾ ಇದೆಯಲ್ಲ ಅಂಥೇಳಿ ಮತ್ತೆ ಹೋಗಿ ಆ ಮರದ ಬುಡದಲ್ಲಿ ಅವಳು ಕುಳಿತಿದ್ದಾಳೆ. ಹಾಗೆ ಕುಳಿತಾಗ ಶೋಕಾಭಿತಪ್ತಾ ಬಹುಧಾ ವಿಚಿಂತ್ಯ ಉದ್ಬಧ್ಯ ವೇಣ್ಯುದ್ಗಥನೇನ ಶೀಘ್ರಂ ಅಹಂಗಮಿಷ್ಯಾಮಿ ಯಮಸ್ಯ ಮೂಲಂ. ಹೀಗೆಲ್ಲ ಯೋಚನೆ ಮಾಡಿದಂಥ ಸೀತೆ ಕೊನೆಗೆ ಹೋಗಿದ್ದಾಳೆ, ಕುಳಿತಿದ್ದಾಳೆ. ಆಂಜನೇಯ ತೀರ್ಮಾನ ಮಾಡಿದ, ಈಗ ನಾನೇನಾದರೂ ಇವಳನ್ನು ಮಾತನಾಡಿಸಿದೆ ಹಾಗೆ ಹೋದರೆ ಇವತ್ತಲ್ಲ ನಾಳೆ ಸತ್ತೇ ಸಾಯ್ತಾಳೆ ಸೀತೆ. ನಾನು ಈ ವಿಷಯವನ್ನು ತೆಗೆದುಕೊಂಡು ಹೋಗಿ ರಾಮನಿಗೆ ಹೇಳಿ ಸುಗ್ರೀವ ಸೈನ್ಯವನ್ನು ಕರ್ಕೊಂಡು ಬಂದ್ರೂ ಸಹ ಸೀತೆಯೇ ಇಲ್ಲ ಅಂತಾದಮೇಲೆ ಆ ಪ್ರಯತ್ನ ಮಾಡಿದರೆಷ್ಟು ಬಿಟ್ಟರೆಷ್ಟು. ಅದಕ್ಕೋಸ್ಕರ ಏನಕ್ಕೇನ ಪ್ರಕಾರೇಣ ಸೀತಾದೇವಿಯನ್ನು ಮಾತನಾಡಿಸಲೇಬೇಕು. ಹೇಗೆ ಮಾತನಾಡಿಸೋದು? ಸಮಸ್ಯೆ. ಇದ್ದಕ್ಕಿದ್ದ ಹಾಗೆ ಮರದಿಂದ ಇಳಿದು ದಿಢೀರಂತ ಹೋಗಿ ಮುಂದ್ಗಡೆ ನಿಂತರೆ ಅವಳೇನು ತೀರ್ಮಾನ ಮಾಡ್ತಾಳೆ? ಓ, ರಾವಣನ ಮೋಸದಲ್ಲಿ ಇದು ಒಂದು ತೀರ್ಮಾನ ಮಾಡ್ತಾಳೆ. ಇಂಥದ್ದೆಲ್ಲ ಸಾಕಷ್ಟು ಸಲ ಮಾಡಿದ್ದಾನೆ ಅವನು, ಒಂದೊಂದು ಸಲ ಒಂದೊಂದು ರೂಪದಲ್ಲಿ ಬಂದಿದ್ದಾನೆ ಅವನು. ಹಾಗಾಗಿ ಈಗ ನೋಡಿ, ಒಬ್ಬ ರಾಯಭಾರಿ ಆದವನಿಗೆ, ರಾಜದೂತನಾಗಿ ಬಂದವನಿಗೆ ಏನೆಲ್ಲ ತೊಡಕಾಗತ್ತೆ. ಆಂಜನೇಯನ ಕೆಲಸ ಈ ಸಂದರ್ಭದಲ್ಲಿ ಅದು ಸುಲಭವಾಗಿರಲಿಲ್ಲ. ಹಾಗಾಗಿ ತುಂಬ ಆತ ವಿಚಾರ ಮಾಡ್ತಾನೆ, ಏನು ಮಾಡಲಿ ಅಂತ. ಹೋಗಲಿ, ನಾನು ರಾಮನ ಕಡೆಯಿಂದ ಬಂದೇನೆ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ಲೋ, ಇವರೆಲ್ಲರಿಗೂ ಗೊತ್ತಾಗ್ತದೆ ರಾಕ್ಷಸಿಯರಿಗೆ, ಅದೊಂದು ಸಮಸ್ಯೆ. ಹೇಳಿದೆ ಹಾಗೆ ಹೋಗಲೋ, ಇಲ್ಲ. ತಕ್ಷಣ ಕೇಳ್ತಾನೆ, ಕಪಿಗಳೆಲ್ಲ ಕೇಳ್ತಾರೆ ಏನಾಯಿತು ಅಂತ. ಸೀತೆಯನ್ನು ನೋಡಿದೆ, ಏನು ಮಾಡ್ತಾ ಇದ್ಲು? ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ಲು. ನೀನೇನು ಮಾಡಿದೆ? ನಾನು ನೋಡ್ಕೊಂಡು ಬಂದೆ. ಅಲ್ಲ, ನೀ ತಡಿಲಿಲ್ವ? ತಡಿಲಿಕ್ಕೆ ರಾಮ ಹೇಳಲಿಲ್ಲ, ಸುಗ್ರೀವನು ಹೇಳಲಿಲ್ಲ ಅಲ್ವಾ? ಮಾತಿಗೆ ಒಂದು ಉತ್ತರ ಹೇಳೋದಪ್ಪ. ಇಲ್ಲಿ ಏನಾದಂಗಾಯ್ತು ಅಲ್ಲಿಗೆ? ಇದರ ರಿಸಲ್ಟ್ ಏನು ಅಲ್ವಾ? ಕೊನೆಗೆ ಆಂಜನೇಯ ವಿಚಾರ ಮಾಡ್ತಾನೆ. ಆತ ಹೇಳ್ತಾನೆ, ಇಲ್ಲ, ನಾನು ಮಾತನಾಡಲೇಬೇಕು ಸೀತಾದೇವಿ. ವಾಚಂ ಚೋದಾರಿಷ್ಯಾಮಿ ಮಾನುಷೀಂ ಯಹ ಸಂಸ್ಕೃತಾಂ. ಒಂದು ಮಾತನ್ನು ಹೇಳ್ತಾನೆ ಆಂಜನೇಯ, ನಾನು ಮಾತನಾಡಬೇಕು, ಆದರೆ ಈ ರಾಕ್ಷಸರಿಗೆ ಗೊತ್ತಾಗಬಾರದು, ಸೀತಾದೇವಿಗೆ ಮಾತ್ರ ಗೊತ್ತಾಗಬೇಕು. ಯಾಕೆಂದರೆ ಅವಳು ಮಾನುಷಿ ಆದ್ದರಿಂದ ಮಾನುಷಿ ಸಂಸ್ಕೃತದಲ್ಲಿ ನಾನು ಮಾತನಾಡ್ತೇನೆ. ಲಂಕೆಯಲ್ಲಿ ಸಂಸ್ಕೃತ ಮಾತನಾಡುವುದಂತೆ ಅದೊಂಥರ ಪೈಶಾಚಿಕ ಭಾಷೆ, ದ್ವಿಜಾತಿ ಭಾಷೆ ಅಂತ ಹೇಳ್ತಾನೆ. ಅಂದರೆ ಈ ವೇದ ಶಬ್ದಗಳ ಬಾಹುಲ್ಯದಿಂದ ಕೂಡಿದಂಥದ್ದು ಅದು. ನಮ್ಮಲ್ಲಿ ಒಂದು ಮಾತುಂಟು, ಈ ಜ್ಯೋತಿಷಿಗಳ ಸಂಸ್ಕೃತ ಭಾಷೆ ಸ್ಟೈಲೇ ಬೇರೆ, ಬರೀ ಲೆಕ್ಕಾಚಾರದಲ್ಲೇ ಇರ್ತದೆ ಅದಷ್ಟೂ ಸಹ. ಹಾಗೆ ವೈದಿಕರ ಸಂಸ್ಕೃತ ಭಾಷೆ ಸ್ಟೈಲೇ ಬೇರೆ. ಹಾಗೆ ನಿಜವಾದ ವಿದ್ವಾಂಸರು ಮಾತನಾಡುವ ಭಾಷೆಯ ಕ್ರಮವೇ ಬೇರೆ ಇರುತ್ತೆ. ಹಾಗಾಗಿ ಆಂಜನೇಯ ಹೇಳ್ತಾನೆ, ನಾನು ವಾಚಂ ಚೋದಾಹರಿಷ್ಯಾಮಿ ಮಾನುಷೀಂ ಅಂಥೇಳಿ ಆ ಮನುಷ್ಯರು ಅಂದರೆ ಮನುಷ್ಯರು ಅರ್ಥ ಮಾಡಿಕೊಳ್ಳುವ, ಮನುಷ್ಯರು ಮಾತನಾಡುವಂಥ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ಆತ ತೀರ್ಮಾನ ಮಾಡ್ತಾನೆ. ಯಾಕೆಂದರೆ ನಾನು ಇಂಥ ಸಂದರ್ಭದಲ್ಲೂ ಸಹ ಇದಕ್ಕೇನೂ ಪ್ರತಿಕ್ರಿಯಿಸದೆ ಹಾಗೆ ಹೋದರೆ ನಾನು ರಾಯಭಾರಿಯಾಗಿ ಬಂದು ಏನು ಕೆಲಸ ಮಾಡಬೇಕೋ ಅದು ಫಲ ಕೊಡದೆ ಅನರ್ಥವೇ ಆಗ್ತದೆ ಅಂಥೇಳಿ ನೇರವಾಗಿ ಸೀತೆಗೆ ನಾನಿಲ್ಲಿ ಬಂದಿದ್ದೇನೆ ಅಂತ ತಿಳಿಸ್ಬೇಕು. ರಾವಣ ಎನ್ನುವಂಥ ಸಂಶಯ ಬರಬಾರ್ದು. ಹೇಗೆ ಹೇಳಬೇಕು? ದೊಡ್ಡ ಮನಃಶಾಸ್ತ್ರವನ್ನು ಇಡ್ತಾರೆ ವಾಲ್ಮೀಕಿ ಮುನಿಗಳು ಇಲ್ಲಿ ಇವಾಗ.
ಏಕೆಂದರೆ ಯಾರು ಮಾತನಾಡಿದ್ರು ಸಹ ಅವಳಿಗೆ ರಾವಣ ಎನ್ನುವಂತಹ ಸಂಶಯ ಬರ್ತದೆ. ಅಷ್ಟರ ಮಟ್ಟಿಗೆ ಅವನು ದಿನಾ ಇದೇ ಕೆಲಸ ಮಾಡಿ ಹೋಗ್ತಿದ್ದ. ಈಗ ಹೇಗೆ ಅವಳು ನನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಇಡಬೇಕು ಅಂತ ವಿಚಾರ ಮಾಡ್ತಾ ಆಂಜನೇಯ ತೀರ್ಮಾನ ಮಾಡ್ತಾನೆ, ತಕ್ಷಣ ಇವಳಿಗೆ ಇಷ್ಟ ಆಗುವ ವಿಷಯವನ್ನು ಹೇಳಬೇಕು. ತೀರ್ಮಾನ ಮಾಡಿ ತಕ್ಷಣ ರಾಜ ದಶರಥೋ ನಾಮ ಪುಣ್ಯಶೀಲೋ ಮಹಾಯಶಃ ಇಕ್ಷ್ವಾಕೂಣಾಂ ಮಹಾಯಶಃ ಅಂತೆಲ್ಲ ಹೇಳಿ ತಕ್ಷಣ ಹೇಳೋದಕ್ಕೆ ಶುರು ಮಾಡ್ತಾನೆ. ಏನು ಅಂದರೆ, ಅಯೋಧ್ಯೆಯಲ್ಲಿ ದಶರಥ ಎನ್ನುವಂಥ ರಾಜ ಇದ್ದ. ಅವನಿಗೆ 3 ಪತ್ನಿಯರು, ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ. 4 ಜನ ಮಕ್ಕಳು, ರಾಮ ಮತ್ತು ಲಕ್ಷ್ಮಣ, ಭರತ, ಶತ್ರುಘ್ನ. ಮದುವೆ ಆದ ಮೇಲೆ ಅವರೆಲ್ಲರೂ ಸುಖವಾಗಿದ್ದರು. ಅದಾದಮೇಲೆ ಅದೊಂದು ದಿವಸ ಕೈಕೇಯಿ ರಾಮನ ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಗಟ್ಟಬೇಕು ಅಂತ ಕೇಳಿದಳು. ತಂದೆಯ ಮಾತಿಗೆ ಹೋಗುಟ್ಟಂಥ ರಾಮ ಕಾಡಿಗೆ ಹೊರಟ. ಹಾಗೆ ಕಾಡಿಗೆ ಹೊರಟಾಗ ಅವನ ಜೊತೆಯಲ್ಲಿ ಅರ್ಧಾಂಗಿನಿಯ ಅಂತ ಸೀತಾದೇವಿಯೂ ಹೊರಟಳು. ಅದಾದಮೇಲೆ ತಮ್ಮನ ಅಂತ ಲಕ್ಷ್ಮಣನೂ ಹೊರಟ. ಅವರೆಲ್ಲರೂ ಸಹ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ದಂಡಕಾರಣ್ಯಕ್ಕೆ ಬಂದರು. ಆ ದಂಡಕಾರಣ್ಯದಲ್ಲಿ ಸುಮಾರು 13 ವರ್ಷಗಳ ಕಾಲ ಕಳೆದಿದ್ದಾರೆ. ಹಾಗೆ ಕಳೆದಾಗ ಇನ್ನೇನು 2 ತಿಂಗಳ ಮುಗಿತಾ ಉಂಟು. ಅಂದರೆ 13ನೇ ವರ್ಷ ಆಗಿ 2 ತಿಂಗಳ ಮುಗಿತಾ ಇರುವಾಗ ರಾವಣ ಬಂದು ಸೀತೆಯನ್ನು ಸನ್ಯಾಸಿ ವೇಷದಿಂದ ಆಕೆಯನ್ನು ಅಪಹರಿಸಿ ಆಕೆಯನ್ನು ಲಂಕೆಗೆ ತಂದು ಇಟ್ಟ. ರಹಸ್ಯ ತಾಣದಲ್ಲಿ ಅಶೋಕವನದಲ್ಲಿ ಇರಿಸಿದ. ಹೀಗೆ ಆದ ಮೇಲೆ ಶ್ರೀರಾಮಚಂದ್ರ ತನ್ನ ಪತ್ನಿಯನ್ನು ಹುಡುಕ್ತಾ ಬರುವಾಗ ಋಷ್ಯಮುಖ ಪರ್ವತದಲ್ಲಿ ಅವನಿಗೆ ಸುಗ್ರೀವನೊಂದಿಗೆ ಸಖ್ಯ ಆಯಿತು. ಆ ಸಖ್ಯದ ಫಲವಾಗಿ ರಾಮ ಅವನ ಅವನ ಅಣ್ಣನಾದಂಥ ವಾಲಿಯನ್ನು ವಧಿಸಿದ. ಸುಗ್ರೀವನ ಪತ್ನಿಯಾದಂಥ ರುಮೆಯನ್ನು ಬಿಡಿಸಿಕೊಟ್ಟ. ಅದಾದಮೇಲೆ ರಾಮನ ಸಹಾಯಕ್ಕೋಸ್ಕರ ಎಲ್ಲ ಕಡೆಗೂ ಸಹ 4 ದಿಕ್ಕುಗಳಲ್ಲೂ ಸಹ ಕಪಿ ಸೈನ್ಯವನ್ನು ಕಳಿಸಿದ. ಹಾಗೆ ಎಲ್ಲ ದಿಕ್ಕಿಗೆ ಹೋದಾಗ ದಕ್ಷಿಣ ದಿಕ್ಕಿನಲ್ಲಿ ಆಂಜನೇಯ ಮತ್ತು ಜಾಂಬವಂತ ಅಂಗದ ಎಲ್ಲ ಬಂದಿದ್ದಾರೆ. ಅವರೆಲ್ಲರೂ ಬಂದು ಸಮುದ್ರ ತೀರಕ್ಕೆ ಬಂದಾಗ ಸಮುದ್ರವನ್ನು ದಾಟಲಿಕ್ಕಾಗದೆ ಚಡಪಡಿಸಿದಾಗ ಅದರೊಳಗೆ ಒಂದು ವಾನರ ಶತಯೋಜನ ವಿಸ್ತೀರ್ಣವಾದಂಥ ಲಂಕೆಯನ್ನು ದಾಟಿ ಆ ಲಂಕೆಗೆ ಬಂದಿತು. ಲಂಕೆಯಲ್ಲಿ ಎಲ್ಲ ಕಡೆಗೂ ಸಹ ಹುಡುಕಿದರೂ ಸಹ ಸೀತಾದೇವಿಯನ್ನು ಕಾಣಲಿಕ್ಕಾಗದೆ ಮರುಗ್ತಾ ಇರುವಾಗ ಕೊನೆಗೆ ಅಶೋಕವನದಲ್ಲಿ ಬಂದು ಶಿಂಶಪಾ ವೃಕ್ಷವನ್ನು ಏರಿ ಕುಳಿತಂತಹ ಆ ವಾನರ ಅವನಿಗೆ ಎದುರುಗಡೆಯಲ್ಲಿ ಕುಳಿತಂತಹ ಸೀತಾದೇವಿಯನ್ನು ನೋಡಿದ. ಆ ಸೀತಾದೇವಿ ಅವಳೇ ಅಂತ ಹೇಗೆ ತೀರ್ಮಾನ ಮಾಡಿದ ಕೇಳಿದರೆ, ಅವಳ ಬಣ್ಣ, ಅವಳ ಆಕಾರ, ಅವಳ ಗುರುತು ಎಲ್ಲ ಹೇಗಿತ್ತು ಅಂತ ರಾಮ ಹೇಳಿದನು. ಅಂಥ ಸೀತಾದೇವಿಯನ್ನು ಈ ಆಂಜನೇಯ ಕಂಡ ಅಂತ ಹೇಳಿ ಗದ್ಗದಿತನಾಗಿ ಆಂಜನೇಯ ಹೇಳ್ತಾ ಇದ್ರೆ ಸೀತೆಗೆ ನನ್ನದೇ ಕಥೆ, ನನ್ನದೇ ವ್ಯಥೆ, ಯಾರಪ್ಪ ಇದನ್ನು ಹೇಳುವವರು? 10 ತಿಂಗಳ ಅವಧಿಯಲ್ಲಿ ಇಂಥ ಶಬ್ದಗಳನ್ನೇ ನಾನು ಕೇಳಲಿಲ್ಲ ಅಂತ ಹೇಳಿ ಬಹಳ ಆಶ್ಚರ್ಯ ಆಯ್ತಂತೆ. ಇದು ರಾಕ್ಷಸರ ಮೋಸ ಇರಬಹುದಾ? ಸಾಧ್ಯ ಇಲ್ಲ. ಇಷ್ಟೆಲ್ಲ ರಾವಣನಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಈ ಶಬ್ದ ಎಲ್ಲಿಂದ ಬಂತು? ಮುಂದ್ಗಡೆ ಇರುವಂತಹ ಶಿಂಶಪಾ ವೃಕ್ಷದಲ್ಲಿ ಆ ಕಡೆಯಿಂದ ಬರ್ತಾ ಉಂಟು ಅಂಥೇಳಿ ತನ್ನ ಕೂದಲನ್ನು ಹೀಗೆ ಸರಿಸಿಕೊಂಡು ಉನ್ನಮ್ಯವದನಂಭೀರು ಸೀತಾದೇವಿ ಆ ಆಂಜನೇಯನ ನೋಡಿದ್ಲಂತೆ. ಇಷ್ಟಾಗುವಾಗ ಸುಮಾರು ಬೆಳಗಿನ ಜಾವ. ತೀರ್ಮಾನ ಮಾಡ್ತಾಳೆ ಅವಳು, ಕನಸಿನಲ್ಲಿ ವಾನರನ್ನು ನೋಡುವುದು ಅಪಶಕುನ. ಹೇಗುಂಟು ಹೇಳಿದ್ರೆ ಪಿಂಗಾಕ್ಷ, ಆಂಜನೇಯನ ಕಣ್ಣು ಒಳ್ಳೆ ಬಂಗಾರ ಥರ ಥಳ ಹೊಳಿತಾ ಇತ್ತಂತೆ. ಇಂಥ ಕಪಿಯನ್ನು ನೋಡಿದ್ನಲ್ಲ. ಹೌದಲ್ವ, ಕನಸಿನಲ್ಲಿ ನೋಡಿದರೆ ಅಪಶಕುನ. ನನಗೆ ನಿದ್ದೆ ಇಲ್ಲದೆ 10 ತಿಂಗಳಾಗಿದೆ, ನನಗೆಲ್ಲ ಕನಸು ಬೀಳ್ಬೇಕಾದ್ರೆ ನಿದ್ದೆ ಜಾರಬೇಕಲ್ವ. ಹಾಗಾಗಿ ನನಗೆ ನಿದ್ದೆ ಇಲ್ಲ, ಕನಸಿಲ್ಲ. ಹಾಗಾಗಿ ಕನಸಲ್ಲ, ಇದೇನು ಅಂಥೇಳಿ ಅಲ್ಲಿಯೇ ನೋಡ್ತಾ ಇದ್ದಾಳೆ ಅವಳು. ಹಾಗೆಯೇ ನೋಡ್ತಾ ಇರಲಿ. ನಾಳೆ 5:45 ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಪೂಜ್ಯರ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮಗಳು.